ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್? ಜನರ ಮಧ್ಯದಲ್ಲಿರುವ ಚರ್ಚೆ ಮಾತ್ರ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿನ ಬಣಬಡಿದಾಟದ್ದು. ಕಾಂಗ್ರೆಸ್ನಲ್ಲೊಂದು ರೀತಿಯದ್ದು, ಬಿ ಜೆ ಪಿಯಲ್ಲಿ ಇನ್ನೊಂದು ರೀತಿಯದ್ದು. ಇವತ್ತು ಹಿರಿಯ ಬಿ ಜೆ ಪಿ ನಾಯಕರು, ನಮ್ಮ ರಾಜ್ಯದ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆರ್ ಅಶೋಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಫುಲ್ ಹೌಸ್ಫುಲ್ ಇದೆ ಇವತ್ತು. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬ ವಿಪಕ್ಷ ನಾಯಕರಾಗಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳಿದ್ರೆ ನೀವು ಚೆನ್ನಾಗಿತ್ತು ಅನ್ಬೋದು. ವಿಪಕ್ಷವಾಗಿ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಹೆಂಗಿತ್ತು ಹೇಳಿ ನನಗೆ. ನಾನು 10 ರೂಪಾಯಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟೋದಿಲ್ಲ. ಈಗ ನಾನು ಚೆಂದಾಗಿದ್ದೀನಿ ಅಂತ ನನ್ನ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾನು ಚೆಂದಾಗೇ ಇದ್ದೀನಿ. ನನ್ನ ಕನ್ನಡಿ ಹೆಂಗೆ ಹೇಳ್ತೀನಿ. ಇವತ್ತು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ನಾವು ಉತ್ತರನ. ಅಸೆಂಬ್ಲಿಯಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ, ಬಡ್ಜೆಟನ್ನು ಮೊನ್ನೆ ಮಾಡಿದ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿ ನೀವು ಕನ್ನಡಿಯಲ್ಲಿ ನೀವು ಮುಂದೆ ನಿಂತು ನೀವು ಹೇಗಿದ್ದೀನಿ ಅಂತ ಹೇಳಿದ್ರೆ ನೀವು ಅದು ಕನ್ನಡಿ ಹೇಳುತ್ತೆ. ಸಪ್ತ ಸಾಗರಗಳ ಆಚೆ ಒಂದು ಸಪ್ತ ಸಾಗರಗಳು ಆಚೆ ಒಂದು ಐಲ್ಯಾಂಡ್ ಅಂದರೆ ದ್ವೀಪ ಇದೆ, ಅಲ್ಲೊಬ್ಬ ಸುಂದರಿ ಇದ್ದಾಳೆ, ಆಗಿದ್ದೀರಾ ಅಂತ ಹೇಳಿರ್ತಾರೆ. ನ್ಯಾಚುರಲ್ ಅದು. ಹಾಗೆ ನಾನಲ್ಲ, ಜನ ಹೇಳ್ಬೇಕು. ಕನ್ನಡಿ ಹೇಳೋದ್ರಿಂದ ಏನೂ ಆಗಲ್ಲ, ಕನ್ನಡಿಯ ಗಂಟಾಗ್ತಲ್ರಿ. ಜನ ಅದನ್ನೇ ಹೇಳ್ತಾರೆ. ಕನ್ನಡಿಯಲ್ಲಿ ಗಂಟು ಆಯ್ತು, ಜನ ಹೇಳೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲ 6 ತಿಂಗಳು ವಿಪಕ್ಷ ನಾಯಕರಿಲ್ಲದೆ ವಿಪಕ್ಷ ನಡ್ಕೊಂಡು ಹೋಯ್ತು. ಆ ನಂತರ ಅಧ್ಯಕ್ಷರು ಯಾರು ಅನ್ನೋ ಗೊಂದಲದಲ್ಲಿ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದ್ದೀರಿ. ಹಂಗೂ ಹಿಂಗೂ ಇನ್ನೊಂದು 3 ವರ್ಷ ತಳ್ಳದಪ್ಪ. ವಿಪಕ್ಷದ ಪರಿಸ್ಥಿತಿ ಹಂಗಿದೆ ಕರ್ನಾಟಕದಲ್ಲಿ. ನೋಡಿ, ನಾನು ಅಲ್ಲಿಗೆ ಬರ್ತೀನಿ. ವಿಪಕ್ಷ ಹೇಗಿದೆ ಅನ್ನೋದನ್ನು ಪ್ರಮುಖವಾಗೇ ಬೇಕು ಅಂತ ನಾನು ಅನಿಸ್ತೈತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಿಧಾನ ಆಯಿತು, ಅಧ್ಯಕ್ಷರ ನಿಧಾನ ಆಯಿತು, ನಮ್ಮದು ನೇಮಕನೂ ನಿದಾಕ್ಷಣ ಆಯಿತು. ಆದರೆ ಸರ್ಕಾರ ಒಂದು ಕ್ಷಣ ಇಲ್ಲ ಅಂದರೆ ರಾಜ್ಯದ ಗತಿ ಏನಾಗ್ತೈತೆ? ಸರ್ಕಾರ ಇಂಪಾರ್ಟೆಂಟು. ಸರ್ಕಾರದ ದಿನನಿತ್ಯ ಚಟುವಟಿಕೆಗಳು, ಆಸ್ಪತ್ರೆಗಳು ನಡಿಬೇಕು, ಸ್ಕೂಲ್ ನಡಿಬೇಕು, ನಡ್ಕೊಂಡು ಹೋಗ್ತಿದೆಯಲ್ಲ, ಚೆನ್ನಾಗಿ ನಡೀತಿದೆಯಲ್ಲ. ಅಲ್ಲ, ಸರ್ಕಾರ ಇಲ್ಲ ಅಂದರೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಇಂಪಾರ್ಟೆಂಟು. ಅದಕ್ಕೆ ಜನ ನೋಡೋದು ಸರ್ಕಾರನೇ. ಒಂದು ಸರಿ ಎಲೆಕ್ಟ್ ಆದಮೇಲೆ ಸರ್ಕಾರನೇ. ಅಪೋಸಿಷನ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೋದು, ಆದರೆ ಸರ್ಕಾರಕ್ಕೆ ಯಾವುದೇ ಒಂದು ಕ್ಷಣನೂ ರಿಲ್ಯಾಕ್ಸೇಷನ್ ಕೊಡೋಲ್ಲ. ಒಂಥರ ಫೈರ್ ಇಂಜಿನ್ ಥರ ಕೆಲಸ ಮಾಡಬೇಕು. ಅದು ಜನ ಬಯಸುವಂಥದ್ದು. ಬಟ್ ಪಕ್ಷದ ಬೆಳವಣಿಗೆಗಳ ಸಮಾಧಾನಕರವ ನಿಮಗೆ? ನೋಡಿ, ದಿನ ಬೆಳಗಾದರೆ ಅದೇ ಸುದ್ದಿ, ಯತ್ನಾಳ್ ವರ್ಸಸ್ ವಿಜಯೇಂದ್ರ. ನಿಮ್ಮನ್ನು ತಟಸ್ಥ ಬಣದವರು ಅಂತ ಕರಿತೀರಿ. ನೀವು ತಟಸ್ಥರಾಗಿಲ್ಲ. ನೀವು ನೋಡಿ, ನೀವು ಒನ್ ಸೈಡೆಡೇ ಇದ್ದೀರಿ. ಇಲ್ಲಿ ನಮ್ಮ ಪಾರ್ಟಿಯಲ್ಲೂ ಪ್ರಾಬ್ಲಮ್ ಇದೆ, ಕಾಂಗ್ರೆಸ್ ಪಾರ್ಟಿಯಲ್ಲೂ ಪ್ರಾಬ್ಲಮ್ ಇದೆ. ಆ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಜನಗಳ ಮೇಲೆ ಏನು ಪರಿಣಾಮ ಬೀರಲ್ಲ, ಅಷ್ಟಾಗಿ ಪರಿಣಾಮ ಬಿಡಲ್ಲ. ಈಗ ನಮ್ಮ ಪಾರ್ಟಿಯಲ್ಲೂ ಪ್ರಾಬ್ಲಮ್ಮು, ಕಾಂಗ್ರೆಸ್ಸಲ್ಲೂ ಪ್ರಾಬ್ಲಮ್ ಇದೆ. ಆದರೆ ಸರ್ಕಾರದಲ್ಲಿ ಬಣಬಡಿದಾಟ ಇರಬಾರ್ದು. ಯಾಕಂದ್ರೆ ಸರ್ಕಾರದ ಎವ್ರಿಥಿಂಗ್ ಜನ ಆಗುವಗಳನ್ನು ನೋಡ್ತಾ ಇರ್ತಾರೆ. ಜನಕ್ಕೆ ಸವಲತ್ತು ಬೇಕು, ಜನಕ್ಕೆ ಮಂತ್ರಿಗಳ ಒಂದು ಕಾರ್ಯಚತುರತೆ ಸರಿಯಾಗಿರಬೇಕು, ಅಧಿಕಾರಿಗಳ ಮೇಲೆ ಹಿಡಿತಾ ಇರಬೇಕು, ಅಧಿಕಾರಿಗಳು ಪವರ್ಫುಲ್ಲಾಗಿ ಕೆಲಸ ಮಾಡಬೇಕು. ಇದು ಸರ್ಕಾರ. ಅದು ಪ್ರಾಬ್ಲಮ್ ಏನಾಗಿದೆ, ಸರ್ಕಾರದಲ್ಲೇ ಇವತ್ತು ಒದ್ದು ಕಿತ್ಕೊತೀನಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿರೋದ್ರಿಂದ ಜನಕ್ಕೆ ಈಗ ನೆನ್ನೆನೂ ಸುನೀಲ್ ಹೇಳ್ತಾ ಇದ್ರು, ಕರಿಮಣಿ ಮಾಲೀಕ ಯಾರಯ್ಯ ಅಂತ. ಯಾರು ಈ ರಾಜ್ಯದಲ್ಲಿ? ಅವ್ರ ಪಾರ್ಟಿಯವರೇ ಹೇಳ್ತಾರೆ ದಿನನಿತ್ಯ, ಇಲ್ಲ CM ಬದಲಾವಣೆ ಅಂತ ಆಗ್ತಾರೆ. ಕೆಲವರು ಇಲ್ಲ, ಅದು ಹೆಂಗೆ ಮಾಡ್ತೀರಾ, ಬೆಂಕಿ ಮುಟ್ರಿ ಸಿದ್ದರಾಮಯ್ಯನ ಸುಟ್ಟು ಹೋಗ್ತೀರಾ ಅಂತ ನಮ್ಮ ಜಮೀರ್ ಅಹಮದ್ ಹೇಳ್ತಾರೆ. ಅವರು ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಇದರಿಂದ ಸರ್ಕಾರದ ಮೇಲೆ ತೊಂದರೆ ಆಗ್ತಾ ಇರೋದ್ರಿಂದ ಜನಕ್ಕೆ ಭರವಸೆ ಹೊರಟೋಗ್ತೈತೆ. ಸಂವಿಧಾನದಲ್ಲಿ ವಿಪಕ್ಷಕ್ಕೂ ಕೂಡ ಅದರದೇ ಆದ ಒಂದು ಜವಾಬ್ದಾರಿ ಇದೆ. ಜನರ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸಬೇಕಾದವರೇ ಅಪೋಸಿಷನ್ನವರು. ನೋಡಿ, ಏನು ಸಮಸ್ಯೆ ಇದೆ ಅನ್ನೋದನ್ನು ಮಾತಾಡಬೇಕಾದವರು ಅಪೋಸಿಷನ್ನವರು, ಹೋರಾಟ ರೂಪಿಸಬೇಕಾದಂಥವ್ರು ಅಪೋಸಿಷನ್ನವರು. ನೀವು ನಿಮ್ಮ ಮಧ್ಯದಲ್ಲಿ ಹೋರಾಟದಲ್ಲಿದ್ದೀರಿ. ಅಲ್ಲ, ಒಂದು ಹೋರಾಟ 2 ವರ್ಷದಲ್ಲಿ ವಿಪಕ್ಷ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿದೆಯಪ್ಪ ಅನ್ನುವಂಥ ಒಂದು ಹೋರಾಟ ಹೇಳಿ ನನಗೆ. ನೀವು ಕರೆಕ್ಟ್ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಇರೋದೇ ಅದಕ್ಕೆ ಸರ್. ಅಲ್ಲ, ಕರೆಕ್ಟ್ ಪ್ರಶ್ನೆ ಕೇಳ್ತಾ ಇದ್ದೀರಾ. ಒಂದು ಹೋರಾಟ. ಅಲ್ಲ, ಅಸೆಂಬ್ಲಿಯಲ್ಲಿ ಏನು ಪ್ರಾಬ್ಲಮ್ ಇದೆ? ಏನೂ ಇಲ್ಲ, ಎಲ್ಲ ಮಾಡ್ತಾ ಇದೆ. ಈಗ ಯತ್ನಾಳ್ ಅವರು ಕೂತ್ಕೊಂಡು ನೋಡೋರು ಗೊತ್ತಾಗುತ್ತೆ ಯಾರ್ಯಾರು ಯಾವ ಬಣದವರು ಅಂತ. ಅಸೆಂಬ್ಲಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಸಣ್ಣ ಒಂದು, ಈ ಅಸೆಂಬ್ಲಿ ನಡೀತಾ ಇದೆ, ಹೋದ ಅಸೆಂಬ್ಲಿನೂ ನಡೀತು, ಸಣ್ಣ ಒಂದು ಮಾತೂ ಇಲ್ಲ, ಯಾರೂ ಇಲ್ಲ. ವಿಜಯೇಂದ್ರ ಅವ್ರದ್ದು ಇಲ್ಲ,
ಯತ್ನಾಳ್ ಅವ್ರದ್ದು ಇಲ್ಲ, ಏನೂ ಇಲ್ಲ. ಎಲ್ಲರೂ ನಮ್ಮ ನಾಯಕರು, ಅಶೋಕ್ ಅವರು ಅವ್ರು ಹೇಳ್ದಂಗೆ ನಾವು ಹೋಗ್ತೀರಿ ವಿಧಾನಸಭೆಯಲ್ಲಿ ಅಂತ ಹೇಳ್ತಾರೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹೋರಾಟ ಏನು ಮಾಡಿಲ್ಲ. ಇವ್ರದ್ದು ವಾಲ್ಮೀಕಿ ಹಗರಣದ್ದು ಮಂತ್ರಿ ರಾಜೀನಾಮೆ ಕೊಡಿಸ್ತೀರಿ, 187 ಕೋಟಿ. ಮುಖ್ಯಮಂತ್ರಿನ ಕಟಕಟೆಯಲ್ಲಿ ನಿಲ್ಲಂಗೆ ಮಾಡಿದ್ರಿ. ಅಸೆಂಬ್ಲಿಯಿಂದ ಎದ್ದು ಓಡೋಗ್ಬಿಟ್ರು ಸರ್ಕಾರ, ಇಡೀ ಸರ್ಕಾರ ಒಂದಿನ ಮುಂಚೆನೇ ಓಡೋಗ್ಬಿಟ್ರು, ಆನ್ಸರ್ ಕೊಡೋಕ್ಕೆ ಸಾಧ್ಯ ಇಲ್ದಿರ. ಪ್ರತಿಪಕ್ಷವಾಗಿ ಒಂದೇ ಒಂದು ಸಣ್ಣ ಘಟನೆನೂ ಬಿಟ್ಟಿಲ್ಲ. ಯಾವುದು ಬಾಣಂತಿಯರ ಸಾವಾಯಿತು, ಮೈಕ್ರೋ ಫೈನಾನ್ಸ್ದಾಯಿತು, ಸಡನ್ನಾಗಿ ಹೋದ್ರಿ, ನಾವೆಲ್ಲ ಸ್ಪಂದನೆ ಮಾಡಿದ್ರಿ. ವಿರೋಧ ಪಕ್ಷವಾಗಿ ನಾವು ಏನು ಕೆಲಸ ಮಾಡಬೇಕೋ ಮಾಡ್ತಾ ಇದ್ರಿ. ಆದರೆ ಪಾರ್ಟಿಯಾಗಿ ಏನು ಕೆಲಸ ಮಾಡಬೇಕಾಗಿದೆಯೋ ಸ್ವಲ್ಪ ತೊಂದರೆ ಆಗಿದೆ. ಇಲ್ಲ ಅಂತ ನಾನು ನಿಮ್ಮಂದೆ ಇಲ್ಲ ಅಂದ್ರೂ ಜನ ಏನೋ ಅಶೋಕ ಹೇಳ್ತಾರೆ ಸುಳ್ಳು ಅಂತಾರೆ. ಅದಕ್ಕೆ ನಾನು ಯಾಕೆ ಇದೆ, ಪಾರ್ಟಿಯಲ್ಲಿ ಪ್ರಾಬ್ಲಮ್ ಇದೆ. ಅಂದರೆ ವಿಜೇಂದ್ರರಿಗೆ ಹೇಳ್ತಾ ಇದ್ದೀರಾ ನೀವು, ಅಸೆಂಬ್ಲಿ ಒಳಗಡೆ ನಾನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಪಕ್ಷ ನೀವು ಸರಿಯಾಗಿ ಹ್ಯಾಂಡಲ್ ಹಾಗಂತಲ್ಲ. ಈಗ ನಾನು ಆಪಾದನೆ ಮಾಡೋನಾಗೋದ್ರೆ ಅಲ್ಲಿಗೆ ನನಗೇನು ಬೆಲೆ ಇರ್ತತೆ? ಪಾರ್ಟಿಯ ಕಾರ್ಯಕರ್ತ ಅನ್ನೋ ನನಗೇನು ಬೆಲೆ ಬರ್ತತೆ? ನಾನು ಆಪಾದನೆ ಮಾಡೋ ಸ್ಟೇಜಲ್ಲಿ ಇಲ್ಲ. ಸರಿ ಹೋಗಬೇಕು ಅನ್ನೋ ಸ್ಟೇಜಲ್ಲಿ ಇರೋ ನಾನು. ಸರಿ ಹೋಗಬೇಕು, ಒಟ್ಟಿಗೆ ಹೋಗಬೇಕು. ಒಂದು ರೀತಿ ವಾತಾವರಣ ಚೆಂದಾಗಿದೆ. ಯಾಕಂದರೆ ಕಾಂಗ್ರೆಸ್ ಅವರು ಕಳೆದ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಜನ ಬೇರೆ ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ, ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟಿಗೆ ಹೋದರೆ ಒಂದು ಒಳ್ಳೆಯ ಅವಕಾಶ ಇದೆ. ಮೊನ್ನೆ ಯಾರೋ ಹೆಸರು ಹೇಳೋಕ್ಕಾಗಲ್ಲ, ದೊಡ್ಡ ಸ್ವಾಮೀಜಿಯವರು ಹೋಗಿದ್ದೆ, ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವ್ರು ಹೇಳಿದ್ರು, ಅಲ್ಲಪ್ಪ ಚಿನ್ನದ ತಟ್ಟೆಯಲ್ಲಿ ಕೈಗಿಟ್ಕೊಡೋಕೆ ಹೋದ್ರೂ ನೀವು ಕಿತ್ತಾಡ್ತಾ ಇದ್ದೀರಲ್ಲಪ್ಪ ಅಂತ ಹೇಳಿದ್ರು. ಆ ಪರಿಸ್ಥಿತಿ ಅಂದರೆ ವಾತಾವರಣ ಚೆಂದಾಗಿದೆ. ಪಾರ್ಟಿಯಲ್ಲಿರುವಂಥ ಗೊಂದಲಗಳನ್ನು ಸರಿ ಮಾಡ್ಕೊಂಡು ಹೋಗಬೇಕು. ಅದು ನಮ್ಮ ಮುಂದೆ ಇರೋವಂಥದ್ದು. ಅದನ್ನು ಮಾಡ್ಕೊಂಡು ಹೋಗೋವಂಥದ್ದಕ್ಕೆ ಈಗಾಗಲೇ ನಮ್ಮ ಕೇಂದ್ರದ ನಾಯಕರ ಜೊತೆ ಕೇಂದ್ರದ ನಾಯಕರಿಗೆ ಬರ್ತಾ ಇದ್ದೆ ನಾನು. ಮೋದಿ, ಅಮಿತ್ ಶಾ ಆದರೆ ಮೋದಿ ಪ್ರಪಂಚದ ಅತ್ಯಂತ ಪ್ರಭಾವಿ ನಾಯಕರುಗಳ ಪೈಕಿ ಒಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕರ್ನಾಟಕ BJP ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ರಪ್ಪ ಅಂತ ಬಿಟ್ಟಂಗೆ ಕಾಣಿಸ್ತಾ ಇದೆ ನಮಗೆ. ಏನಂದ್ರೆ ಏನೂ ಇಲ್ಲ. ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಸು ಅಂದರೆ ಎಲೆಕ್ಷನ್ಸು ಇವೆಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ಆಗಿದೆ. ಅಂದರೆ ಗಮನ ಕೊಟ್ಟಿಲ್ಲ ಅಂತಲ್ಲ, ಆಗಿದೆ, ಹಿನ್ನಡೆ ಆಗಿದೆ. ಈಗ ನಾವು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀನಿ ನಾನು ಕೂಡ. ಅವರೂ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳೋರು ಇದ್ದಾರೆ. ಮತ್ತು ಸರಿ ಮಾಡೋ ಅಂಥದ್ದಕ್ಕೆ ಏನೇನು ಮಾಡಬೇಕು ಅಷ್ಟನ್ನು ಮಾಡೋವಂಥ ವ್ಯವಸ್ಥೆಯನ್ನು ನನಗನ್ಸುತ್ತೆ ಈ ತಿಂಗಳೊಳಗಡೆ ಎಲ್ಲ ಕೆಲಸನೂ ಮುಗಿಸ್ತಾರೆ. ಅವರು ರೆಡಿಯಾಗಿದ್ದಾರೆ. ಫಾರ್ಮುಲಾ ರೆಡಿ ಇಟ್ಕೊಂಡು, ಫಾರ್ಮುಲಾ ರೆಡಿ ಇದೆ, 100% ರೆಡಿ ಇದೆ. ಫಾರ್ಮುಲಾ ರೆಡಿ ಇಟ್ಕೊಂಡು ಅವರು ಆ್ಯಕ್ಷನ್ಗೆ ಬರ್ತಾಯಿದ್ದಾರೆ. ಏನು ಫಾರ್ಮುಲಾ ಸರ್ ಅದು? ಸುಮ್ಮನೆ ಒಂದು ಹಿಂಟ್ ಕೊಡೋದು ಅವೆಲ್ಲ ನಾನು ಕೊಡಂಗಿದ್ರೆ ನಮ್ಮ ಪಾರ್ಟಿಯಲ್ಲಿ ಹಿಂಗೆ ನಮ್ಮ ಹೈಕಮಾಂಡ್ ಯಾಕಿರ್ಬೇಕಾಯ್ತು? ಹೈಕಮಾಂಡ್ ಈ ಸ್ಟ್ರಾಂಗ್, ನಮ್ಮ ಹೈಕಮಾಂಡು ಸ್ಟ್ರಾಂಗ್ ಇದೆ. ಮತ್ತು ನಮ್ಮಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಬಾಡಿನೂ ಇದೆ. ಅವರು ಆ ತೀರ್ಮಾನವನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಒಳ್ಳೇದಾಗಬೇಕು, ನಮಗೂ ಅಷ್ಟೇ ಒಳ್ಳೇದಾಗಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ನಾನು ಕೂಡ ಏನು ಸಲಹೆ ಕೊಡಬೇಕು ಅಷ್ಟು ಸಲಹೆಯನ್ನು ಕೊಟ್ಟಿದ್ದೀನಿ. ನಾನು ಕೂಡ ಮನೆ ಅಧ್ಯಕ್ಷರು ಬಂದಾಗ ಅವ್ರ ಜೊತೆನೂ ಮಾತಾಡಿದ್ದೀನಿ 1 ಗಂಟೆಗಳ ಕಾಲ, ಫೋನಲ್ಲೂ ಮಾತಾಡಿದ್ದೀರಿ. ಸೊ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ. ಪೊಲಿಟಿಕಲ್ ಪಾರ್ಟಿ ನಿಮಗೂ ಗೊತ್ತಲ್ಲ, ಡೆಮಾಕ್ರಸಿ ಇರೋ ಪಾರ್ಟಿಗಳಲ್ಲಿ ಈ ಥರದ್ದೆಲ್ಲ ನಡೀತಾ ಇರ್ತದೆ. ಯಾವ ಪಾರ್ಟಿಯಲ್ಲಿ ಇಲ್ಲ ಹೇಳಿ? ಜನತಾದಳದಲ್ಲಿ ಇಲ್ವಾ? ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ಬಟ್ ಅತಿರೇಕಕ್ಕೆ ಹೋಗಬಾರ್ದು. ನಮ್ಮದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಎಲ್ಲ ಪಾರ್ಟಿಲಿ ಇರುತ್ತೆ ಅನ್ನುವಂಥ ನಾಯಕರುಗಳು ಒಂದು ಸಲ ನಿಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರನ್ನು ಮಾತಾಡಿಸಿ ನೋಡಬೇಕು. ಅವ್ರ ಕಥೆ ಏನಾಗಿದೆ, ಅವ್ರ ಗತಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಅಲ್ಟಿಮೇಟಾಗಿ ಕಾರ್ಯಕರ್ತನಿಗೆ ನೋವಾಗೋದು, ಮೇಲೆ ಇರೋ ನಾಯಕರಿಗೆಲ್ಲ ನೋವಾಗೋದು. ನಾನು ಕಾರ್ಯಕರ್ತನಾಗಿ ಬಂದವನು. ನಾನು 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಇದ್ದಾಗ ನಾನು ಜೈಲಿಗೆ ಹೋಗಿ ಬಂದೆ. ನನಗೆ ಗೊತ್ತಿದೆ 77ನೇ ಇಸ್ವಿಯಲ್ಲಿ ನಾನು ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಗೆಲ್ಲಲ್ಲ, ನಮ್ಮ ಇಲ್ಲಿ ಜನತಾ ಪಾರ್ಟಿ ಗೆಲ್ಲಲ್ಲ ಅಂತ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಇದ್ದರೆ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಆಗ್ತಾಯಿದ್ರು ಇಲ್ಲಿ ಈ ಸರ್ಕಾರ. ಕಾರ್ಯಕರ್ತರ ನೋವು ಅನ್ನೋದು ಏನು ಗೊತ್ತಾಯಿದೆ. ಇಂಥ ಸಂದರ್ಭದಲ್ಲಿ ಪಾರ್ಟಿ ಒಗ್ಗಟ್ಟಾಗಿ ಇದ್ದು ನಮ್ಮ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಕೊಡಬೇಕು ನಾವು. ಆ ಮೆಸೇಜ್ ಹೋಗಿಲ್ಲ ಅನ್ನೋದೇ ಕಾರ್ಯಕರ್ತರಿಗೆ ನೋವಾಗ್ತಾ ಇರೋದು. ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲರೂ ಕೂಡ ನನ್ನೂ ಸೇರಿ ಯಾರ್ಯಾರು ಲೀಡರ್ಗಳು ಅಂತ ಅನ್ಸ್ಕೊಂಡಿದ್ದೀರೋ ಅವರೆಲ್ಲರ ಜವಾಬ್ದಾರಿನೂ ಇದೆ. ಕಾರ್ಯಕರ್ತರ ಮುಖ ನೋಡಿ ಒಂದ್ಸರಿ ಅವ್ರಿಗೆ ನೋವಾಗ್ದಂಗೆ ನಡ್ಕೊಬೇಕು ಅನ್ನೋ ಒಂದು ಮನಸ್ಥಿತಿ ಹೃದಯದಲ್ಲಿ ಬಂದರೆ ಎಲ್ಲ ಸರಿ ಹೋಗ್ತೈತೆ. ಪ್ರಶ್ನೆಗಳಂತ ತಗೊಳ್ಳೋಟಾಗಿ. ನಮಸ್ತೆ, ವಿನಾಯಕ್ ಕಾರಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಿದ್ರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾರಿಗೆ ತಂದಂಥ ಪಂಚ ಗ್ಯಾರಂಟಿಗಳು, ಭಾಗ್ಯಗಳು, ಅದನ್ನು ಎಲ್ಲ ನಾಯಕರುಗಳು ಸೇರಿ ಭಾರತದಾದ್ಯಂತ ಎಲ್ಲ ರೀತಿಯಿಂದನೂ ಟೀಕೆ ಮಾಡಿದ್ರಿ.
ರಾಜ್ಯದ ದಿವಾಳಿ ಆಗೋಗುತ್ತೆ, ಹಾಗೆ ಹೀಗೆ, ರಾಜ್ಯದಲ್ಲಿ ದುಡ್ಡಿರೋದಿಲ್ಲ, ಹಾಗೆ ಹಾಗೆ. ಸರಿ, ಹೇಳ್ದಂತೆ ನಡ್ಕೊಂಡ್ರ ಅಂತ ನಾವು ನೋಡೋದಾದರೆ 2 ಸಾರ್ವತ್ರಿಕ ಚುನಾವಣೆಗಳು, ರಾಜ್ಯಗಳ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಗ್ಯಾರಂಟಿಗಳ ಪ್ರಾಕ್ಸಿ ರೂಪದ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೂಲಕ ಅಧಿಕಾರವನ್ನು ಹಿಡಿಯುವಂಥ ಅನಿವಾರ್ಯತೆ BJPಗೆ ಬಂತು. ಸರಿ, ಹೇಳಿದ್ದನ್ನು ನಡ್ಕೊಂಡಿಲ್ಲ, ಸರಿ, ಮುಂದೆ ಚುನಾವಣೆಯಲ್ಲೂ ಗೆದ್ದಿದ್ದಾಯಿತು. ಚುನಾವಣೆಗಳನ್ನು ಗೆದ್ದಿದ್ದ ನಂತರ ಏನಾದರೂ ನೀವು ಹೇಳ್ದಂತೆ ನಡ್ಕೊಂಡ್ರಾ ಅಂತ ನೋಡೋದಾದರೆ ಚುನಾವಣೆ ಮುಂಚೆ 2 ತಿಂಗಳು, ಚುನಾವಣೆಯ ನಂತರದ 2 ತಿಂಗಳು ಕೊಟ್ಟಂಥ ಗ್ಯಾರಂಟಿಗಳನ್ನು ಕೊಟ್ಟರೆ ಬಿಟ್ಟರೆ ಕಳೆದ 2 ತಿಂಗಳಿಂದ, ಮಹಾರಾಷ್ಟ್ರ ಉದಾಹರಣೆ ಹೇಳ್ತಾ ಇದ್ದೀನಿ, 2 ತಿಂಗಳಿಂದ ಲಾಡ್ಲಿ ಬೆಹನ್ ಅನ್ನೋ ಯೋಜನೆ ಅಡಿಯಲ್ಲಿ 2,46,00,000 ಜನರ ಹೆಣ್ಮಕ್ಳಿಗೆ ತಲುಪಬೇಕಾದಂಥ ಗ್ಯಾರಂಟಿ ಸ್ಕೀಮ್ನ ದುಡ್ಡುಗಳು ಇನ್ನೂ ತಲುಪಿಲ್ಲ. ದಿಲ್ಲಿಯಲ್ಲೂ ಕೂಡ ಅಷ್ಟೇ ಘೋಷಣೆ ಮಾಡಿದ್ದೀರಿ, ಅಲ್ಲ ಯೋಜನೆ ಹೆಸರು ನೆನಪಾಗ್ತಿಲ್ಲ. ಸೊ ಅಲ್ಲೂ ಕೂಡ ಅಷ್ಟೇ ಮಾರ್ಚ್ 8ರೊಳಗೆ ಆಗಬೇಕು ಅಂತಿತ್ತು. ದಿಲ್ಲಿಲಿ ಆಗಲೇ ಶುರುವಾಗೋಗಿದೆ ಗಲಾಟೆ, ಕೊಟ್ಟಿಲ್ಲ ಅಂತ. ಇದೆಲ್ಲದರ ಮಧ್ಯೆ ನನ್ನ ಪ್ರಶ್ನೆ ಇರೋದು, ಕರ್ನಾಟಕದಲ್ಲಿ ನೀವು ಗ್ಯಾರಂಟಿಯನ್ನೇ ಬೇಡ ಅಂದವರು ಕರ್ನಾಟಕದಲ್ಲಿ ಟೀಕೆ ಮಾಡ್ತಿದ್ರೆ ಎಲ್ಲ ಕಡೆ ಕೊಟ್ಟಿದ್ದೀರಿ, ಯಾವ ನೈತಿಕತೆಯ ಆಧಾರದಲ್ಲಿ ಗ್ಯಾರಂಟಿಯನ್ನು ಟೀಕೆ ಮಾಡ್ತೀರಿ? ನನ್ನ ಕಾಮೆಂಟ್ ನೀವು ನೋಡ್ದಂಗೆಲ್ಲ ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರ, ನಾನು ಹೇಳ್ತಾ ಇದ್ದೀನಿ 25 ಗ್ಯಾರಂಟಿ ಕೊಡಿ, ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ಕೊಡ್ತಾ ಇದ್ದೀರಲ್ಲ, ಹೇಳಿದ್ರಲ್ಲ, ಈಗ ಡೆಲ್ಲಿಯಲ್ಲಿ ಸರ್ಕಾರ ಬಂದು 1 ತಿಂಗಳಾಗಿದೆಯಾ? ಆಗಿಲ್ಲನೋ, ಮೊದಲ ಕ್ಯಾಬಿನೆಟ್ನಲ್ಲೇ ಪಾಸ್ ಆಗಬೇಕಿತ್ತು. 1 ತಿಂಗಳಿಗೇನೆ ಇಷ್ಟು ಪ್ರಶ್ನೆ ಮಾಡ್ತಾ ಇದ್ದೀರಾ? 2 ವರ್ಷ ಆಗೈತೆ. ಅಲ್ಲಲ್ಲ 2 ವರ್ಷ ಆಗಿದೆ. ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಂತ್ರಿ ಹೇಳಿದ್ದಾರೆ 5 ತಿಂಗಳಿಂದ, ಮುಖ್ಯಮಂತ್ರಿಗಳು ಅಲ್ಲಲ್ಲ ಎಲ್ರಿಗೂ ಮುಖ್ಯಮಂತ್ರಿ, ಓಕೆ, 5 ತಿಂಗಳಿಂದ ನಾವು ಕೊಡೋಕ್ಕಾಗಿಲ್ಲ, ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋಗ್ಬಿಟ್ಟಿದ್ದೆ, ಅದು ಕೊಡೋಕ್ಕಾಗಿಲ್ಲ, ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ತಿಂಗಳು ಅಂದರೆ ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನಾನೇನು ಹೇಳ್ತಾ ಇದ್ದೀನಿ, 2 ವರ್ಷ ಆಗಿರೋ ಸರ್ಕಾರಕ್ಕೆ ಕೊಡೋಕ್ಕೆ ಆಗ್ತಾ ಇಲ್ಲ. ಒಂದೇ ನಿಮಿಷ ನೀವು ಮಾತಾಡಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲ, ಆಮೇಲೆ ಮಾತಾಡಿ, ನೀವು ಇನ್ನು ಬೇಕಾದರೆ 100 ಕ್ವಶನ್ ಕೇಳಿದ್ರು ಹೇಳೋಕ್ಕೆ ಸರಿ ಇದೆ. ನೀವು ಗ್ಯಾರಂಟಿ ಇಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಿದ್ದೀನಿ, ನೀವು ಆಗಿಲ್ಲ ಅಂತ ಹೇಳ್ತೀರಾ. ಇವತ್ತು KSRTCಗೆ ಎಷ್ಟು ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಕೊಡಬೇಕು ಗೊತ್ತಾ? ಈಗ ಬಾಕಿ ಎಷ್ಟಿದೆ ಅಂತ 3-4 ಸಾವಿರ ಕೋಟಿ ನೆನ್ನೆ ತಂದು ಕೊಟ್ಟರು ನನಗೆ. ಅವರು 3-4 ಸಾವಿರ ಕೋಟಿ ಅಲ್ಲಿ ಎಂಪ್ಲಾಯೀಸ್ ತಂದು ಕೊಟ್ಟಿರೋ ಇದರಲ್ಲಿ 3-4 ಸಾವಿರ ಕೋಟಿ ಕೊಡಬೇಕು. ಈಗ ಸರ್ಕಾರ ಕೊಡಬೇಕು, ಕೊಟ್ಟಿಲ್ಲ. ಹಾಲೊಂದು ಸಬ್ಸಿಡಿ ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಸಬ್ಸಿಡಿ ರೈತರಿಗೆ ಕೊಡಬೇಕಾಗಿರೋ ಸಬ್ಸಿಡಿ ಕೊಟ್ಟಿಲ್ಲ. ನಾನು ಮೊನ್ನೆ ರಾಜೀವ್ ಗಾಂಧಿ ಆಸ್ಪತ್ರೆ ಡಾಕ್ಟ್ರು ಬಂದಿದ್ರು, ನಾನು ಕೇಳಿದೆ, ನಮ್ಗೆ 2 ತಿಂಗಳಿಗೊಂದು ಒಂದ್ಸರಿ ಸಂಬಳ ಬರ್ತೈತೆ ಅಂತಂದರು. ಅಂದರೆ ಸುಭದ್ರವಾಗಿದೆ ಅಂತ ಮೊನ್ನೆ ನಾನು ಕೇಳಿದೆ. ಈ ಮೈಕ್ರೋ ಫೈನಾನ್ಸ್ ಇದೆಯಲ್ಲ, ಮೈಕ್ರೋ ಫೈನಾನ್ಸಲ್ಲಿ ಇವತ್ತು ಕಿರುಕುಳ ಆಗ್ತಾ ಇದೆ. ಹೆಂಗೆ ಬಂದರು? ಹಿಂದೆ ಮೈಕ್ರೋ ಫೈನಾನ್ಸ್ ಅನ್ನೋದಿರಲಿಲ್ವ? ಕೇಳಿಲ್ವ? ನೀವೆಂದನ ಕೇಳಿದ್ದೀರಾ ಹಿಂದೆ? ಇತ್ತನೋ ಗೊತ್ತಿಲ್ಲ. ಇತ್ತು ಸುದ್ದಿ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಯಾಕೆ ಬಂದಿದೆ? ನಿಮ್ಮ ಎಲ್ಲ ನಿಗಮದಲ್ಲೂ 60% ದುಡ್ಡು ಕಟ್ ಮಾಡಿದ್ದೀರಾ. ವಾಲ್ಮೀಕಿ ನಿಗಮ, ಅಂಬೇಡ್ಕರ್ ನಿಗಮ, ಬಂಜಾರ ನಿಗಮ, ಒಕ್ಕಲಿಗರ ನಿಗಮ, ಲಿಂಗ, ಏನೇನು ನಿಗಮಗಳಿದೆ ಎಲ್ಲ ನಿಗಮದಲ್ಲೂ 50% 60% ಕಟ್ ಮಾಡಿಬಿಟ್ಟಿದ್ದೀರ. 900 ಕೋಟಿ ಏನೋ ಕೊಟ್ಟಿದ್ದೀರ ಈ ಸರಿ. ಕೊಡಬೇಕಾಗಿದೆ 2,000 ಚಿಲ್ಲರೆ ಕೋಟಿ. ಅದೆಲ್ಲ ಯಾರಿಗೆ? ಸಾಲ ಕೊಡಬೇಕಾಯಿತು. ಕಟ್ ಮಾಡಿದ್ದೀರ ನೀವು. ಕಟ್ ಮಾಡಿರೋದ್ರಿಂದ ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದ್ರು ಎಲ್ಲರೂ. ಯಾಕೆ ಕಟ್ ಮಾಡಿದ್ರಿ? ನಿಮ್ಗೆ ಆಗಲಿ ಪಾಪರ ಆಗಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಯಾಕೆ ಕಟ್ ಮಾಡಿದ್ರಿ? ಎಜುಕೇಷನ್ ಕಟ್ ಮಾಡಿದ್ದೀರಾ ನೀವು 30%, ಹೆಲ್ತಲ್ಲಿ ಕಟ್ ಮಾಡಿದ್ದೀರಾ 30%, ಇಲಾಖೆ ಇಲ್ಲ ನಾನು ಹೇಳ್ತಾ ಇರೋದು. ಹಾರ್ಟಿಕಲ್ಚರಲ್ಲಿ ಕಟ್ ಮಾಡಿದ್ದೀರಾ, PWDಯಲ್ಲಿ ಕಟ್ ಮಾಡಿದ್ದೀರಾ, ಮತ್ತು SC/ST ಹಣನ ನೀವು ಉಪಯೋಗ ಮಾಡ್ಕೊಂಬಿಟ್ಟಿದ್ದೀರಲ್ಲ, ಸಾವಿರಾರು ಕೋಟಿ. ನಿಮ್ಮ ಹತ್ರ ದುಡ್ಡಿದ್ದಿದ್ರೆ ST/SC ಹಣಕ್ಕೆ ಯಾಕೆ ಕೈ ಹಾಕ್ತಾ ಇದ್ರಿ? ನೀವು ಹೇಳ್ಬೋದು, ನಾನು ಮಂತ್ರಿಗೆ ನಾವು ಅದನ್ನು SCಗಳಿಗೆ ಕೊಟ್ಟಿದ್ದೀರಿ. ಹೌದು, ಓಕೆ, ಅಲ್ಲಿ ನನ್ನ ವಾದವೂ ಅದೇ, ನಿಮ್ಮ ವಾದವೂ ಅದೇ. ಫಲಾನುಭವಿಗಳಿದ್ದಾರೆ. ನಾನು ನಿಮ್ಮ ವಾದ, ನಿಮ್ಮ ವಿರೋಧಿನೇ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಹೌದು, ಬಸ್ಸಲ್ಲಿ ಹೋಗೋರ್ನ ಹೆಂಗೆ ಲೆಕ್ಕ ಹಾಕ್ತೀರಾ ನೀವು? ಹೆಂಗೆ ಲೆಕ್ಕ ಹಾಕ್ತೀರಾ? ಬಸ್ಸಲ್ಲೂ ಅವನ್ನ ಕಂಡಕ್ಟ್ರ್ ಬಂದ್ಬಿಟ್ಟು ST/ST ಕೇಳ್ತೀರಾ ನೀವು ಮಹಿಳೆಯನ್ನ? ಮತ್ತೆ ಹೆಂಗೆ ಕೊಡ್ತೀರಾ ದುಡ್ಡು ನೀವು ಅವ್ರಿಗೆ? ಅದರಿಂದ ನೋಡಿ, ನಮ್ಮ ಆ್ಯಕ್ಟ್ ಮಾಡಿದಾಗ ಏನಿದೆ, SC/ST ಹಣ ಅವ್ರಿಗೆ ಕೊಡಬೇಕು, ಅವ್ರ ಕೇರಿಗೆ ಕೊಡಬೇಕು. ಅವರು ಹೆಚ್ಚು ಜನ 50%ಗಿಂತ ಹೆಚ್ಚು ವಾಸ ಮಾಡೋ ಏರಿಯಾಗೆ ಅವರ ಅಭಿವೃದ್ಧಿಗೆ, ಆ ರೋಡು, ರಸ್ತೆ, ಕುಡಿಯೋ ನೀರು, ಈ ಥರದ್ದು ಇರೋದದು. ಅದು ಬಿಟ್ಬಿಟ್ಟು ನೀವೇನು ಹೇಳಿದ್ರಿ? BJP ಅವರು 40, ನನ್ನ ಸ್ಟೇಟ್ಮೆಂಟ್ ಅವ್ರದ್ದು, ಕಾಂಗ್ರೆಸ್ ಅವರು 40% ದುಡ್ಡು ಹೊಡೆದು ತಿಂದ್ಬಿಟ್ಟಿದ್ದಾರೆ. ಆ 40% ಕಟ್ ಮಾಡಿಬಿಟ್ರೆ ನಮ್ಗೆ ಇಲ್ಲೇ 65,000 ಕೋಟಿ ಸಿಕ್ಬಿಡುತ್ತೆ.
ತಗೊಳ್ಳಿ ಅಂದ್ಬಿಟ್ರು. ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಈಗ ಮಾತು ಬಡ್ಜೆಟ್ ಅಲ್ಲಿ 65,000 ಕೋಟಿ ಇಟ್ಟಿದ್ದೀರಾ. ನನ್ನ ಪ್ರಕಾರ ಈಗ ನಾವು ಬಿಜೆಪಿ ಹೊಡೆದಿದ್ದು 40% ಹೋದ್ರೆ ಎಲ್ಲಿ ಹೋಯ್ತು ಹಂಗಾರೆ? ಯಾರ ಜೋಬ್ಗೆ ಹೋಯ್ತು? ಡಿ ಕೆ ಶಿವಕುಮಾರ್ ಜೋಬ್ಗೆ ಹೋಯ್ತಾ? ಸಿದ್ದರಾಮಯ್ಯನವ್ರ ಜೋಬ್ಗೆ ಹೋಯ್ತಾ? ಯಾರ ಜೋಬ್ಗೆ ಹೋಯ್ತು? ಇರ್ಬೇಕಲ್ಲ ಅದು ಅವರೇ ಹೇಳಿದ ಪ್ರಕಾರ. ದುಡ್ಡು ಎಲ್ಲೋಯ್ತು? ನಾನು ಕರ್ನಾಟಕದ ವಿಚಾರ ಮಾತಾಡ್ತಾ ಇದ್ದೀನಿ. ಬೇಕಾದ್ರೆ ಮಹಾರಾಷ್ಟ್ರ, ಡೆಲ್ಲಿ, ಬಾಂಬೆ ಆಮೇಲೆ ನೋಡೋಣ. ಅಲ್ಲ ಈ ವಿನಾಯಕ್ ಹೇಳೋದು ಕರ್ನಾಟಕದ ಬಿಡಿ ಸರ್, ಮಹಾರಾಷ್ಟ್ರದ ಮಾತಾಡೋಣ. ಮಹಾರಾಷ್ಟ್ರದಲ್ಲೂ ಅದೇ ಸಮಸ್ಯೆ ಆಗ್ತಿದೆ. ನಿಮ್ದೇ ಸರ್ಕಾರ 2 ತಿಂಗಳಿಂದ ಹಣ ಕೊಟ್ಟಿಲ್ಲ. ಅಲ್ಲ ಒಂದೇನಂದ್ರೆ ಬೈ ಇನ್ ಪ್ರಿನ್ಸಿಪಲ್ ನರೇಂದ್ರ ಮೋದಿ ಅಂಥ ರಾಜಕಾರಣಿ ಈ ರೀತಿ ಸಾರಾಸಗಟಾಗಿ ಹೋಲ್ಸೇಲ್ ಆಗಿ ಎಲ್ರಿಗೂ ಗ್ಯಾರಂಟಿ ಕೊಡುವುದರ ವಿರೋಧಿ ಅಂತ ಇದ್ರ ಒಪ್ಪೋದಿಲ್ಲ ಅವರು ಅಂತ. ಅಂದರೆ ಸ್ಪೆಸಿಫಿಕ್ ಗ್ರೂಪ್ಗೆ, ಈಗ ಸಣ್ಣ ರೈತರಿಗೆ ಮಾತ್ರ ಕಿಸಾನ್ ಸಮ್ಮಾನ್ ಯೋಜನೆ, ಡಿಗ್ರಿ ಓದ್ತಾ ಇರೋ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಮಾತ್ರ ಒಂದು ಯೋಜನೆ. ನೀವು ಫೋನ್ ನೋಡೋದು ತುಂಬ ಟ್ರೋಲ್ ಆಗುತ್ತೆ ಯೂಟ್ಯೂಬಲ್ಲಿ. ಆ ರೀತಿಯಾದಂಥ ಯೋಜನೆಗಳನ್ನು ಇಟ್ಕೊಂಡಂಥವ್ರು ನರೇಂದ್ರ ಮೋದಿ ಅವರು. ಈಗ ಅವರು ನಿಮ್ಮ ಪಕ್ಷ ಬಂತು, ಮಹಾರಾಷ್ಟ್ರದಲ್ಲೂ ಘೋಷಣೆ ಮಾಡ್ತೀರಿ, ದಿಲ್ಲಿಲೂ ಘೋಷಣೆ ಮಾಡ್ತೀರಿ, ಹರಿಯಾಣದಲ್ಲೂ ಘೋಷಣೆ ಮಾಡ್ತೀರಿ. ನೀವು ಅದೇ ಕಲ್ಚರಿಗೆ ಬಂದುಬಿಟ್ರಿ ಅಂತ. ಕಾಂಗ್ರೆಸ್ನವ್ರು ಏನನ್ನು ಕಲಿಸಿದ್ರು ಅದನ್ನೇ ಕೇಳ್ತಾರೆ. ಕಾಂಗ್ರೆಸ್ನವ್ರು ಏನು ಕಲಿಸ್ಕೊಟ್ರು ಅದು ನೀವು ಆ ದಾರಿಗೆ ನೀವು ಬಂದುಬಿಟ್ಟಿದ್ದೀರಿ. ಇಲ್ಲ, ನೀವ್ಯಾಕೆ ಕಾಂಗ್ರೆಸ್ ಅವ್ರು ಕಲಿಸ್ಕೊಟ್ರು? ಪ್ರಾರಂಭದಲ್ಲಿ ಮೋದಿಯವರೇ ತಾನೇ ರೈತರಿಗೆ 6,000 ರೂಪಾಯಿ ಅಕೌಂಟ್ಗೆ ಹಾಕಿದ್ರಿ. ನಾವು ಹಾಕಿದ್ರಲ್ಲ, ಇವಾಗೂ ಹಾಕ್ತಾನೆ ಇದ್ದೀರಲ್ಲ. ಅದು ಗ್ಯಾರಂಟಿಗಿಂತ ಒರಿಜಿನಲ್ ಗ್ಯಾರಂಟಿ ಅದು. ಮತ್ತೆ ನಾವೇ ತೋರಿಸಿದಿರಿ ನಿಮಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ತೋರಿಸಿದಿರಿ. ನಾವು ಗ್ಯಾರಂಟಿಗಳ ವಿರೋಧಿಗಳಲ್ಲ. ನಾವೇನು ಹೇಳಿದಿರಿ, ನೀವು ಯಾವುದೇ ಒಂದು 65,000 ಕೋಟಿ, ಇವಾಗ ಯಾವುದೋ ಒಂದು ಪ್ಲ್ಯಾನ್ ಮಾಡ್ತೀರಾ, 10,000 ಕೋಟಿಗೆ ಒಂದು ಪ್ಲ್ಯಾನ್ ಮಾಡ್ತೀರಾ, 2,000 ಕೋಟಿಗೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡ್ತಾರೆ, ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡ್ತೀರಾ, ಒಂದು ಸ್ಟುಡಿಯೋ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡ್ತೀರಾ. ಈ ಗ್ಯಾರಂಟಿಗೆ ಏನು ಪ್ಲ್ಯಾನ್ ಮಾಡಿದಿರಿ ನೀವು? ಅನೌನ್ಸ್ ಮಾಡಿಬಿಟ್ರಿ ನೀವು, ಆಮೇಲೆ ಹುಡುಕಾಡಿದ್ರಿ ನೀವು. ದುಡ್ಡೆಲ್ಲಿದೆ, ದುಡ್ಡು ಸಿಕ್ಕಿಲ್ಲ. SC/ST ಹಣ ಕಿತ್ಕೊಂಡ್ರಿ, ನಿಗಮಗಳ ಹಣ ಕಿತ್ಕೊಂಡ್ರಿ, ಅಗ್ರಿಕಲ್ಚರ್ ಕಿತ್ಕೊಂಡ್ರಿ, ಹಾರ್ಟಿಕಲ್ಚರ್ ಕಿತ್ಕೊಂಡ್ರಿ, ಎಜುಕೇಷನ್ ಕಿತ್ಕೊಂಡ್ರಿ. ಇದನ್ನು ಪ್ಲ್ಯಾನ್ ಅಂತ ಹೇಳಲ್ಲ. ನೀವು ಪ್ಲ್ಯಾನ್ ಮಾಡಿ ತಂದಿದ್ರೆ ಸರಿ ಇತ್ತು. ಚುನಾವಣೆಗೋಸ್ಕರ ತಂದ್ರಿ, ಫೇಲ್ಯೂರ್ ಆದ್ರಿ. ಈಗ ನಾನು ಹೇಳ್ತಾ ಇಲ್ಲ, ರಾಯರೆಡ್ಡಿ ಅವರು ಹೇಳಿದ್ದಾರೆ, MLAಗಳು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ನೀವು ಸರಿ ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ದಾವಣಗೆರೆ MLA ಹೇಳಿದ್ದಾರೆ. ಇನ್ನು ಕೆಲವರು ಮುಂದೆ ಹೋಗಿ ಗುಲ್ಬರ್ಗ ಮತ್ತೊಬ್ಬರು MLA ಹೇಳಿದ್ದಾರೆ, ಮೊದಲು ಸಿದ್ದರಾಮಯ್ಯನಲ್ಲ, ಅಭಿವೃದ್ಧಿಗೆ ಹಣನೇ ಕೊಟ್ಟಿಲ್ಲ, 1-2 ವರ್ಷ ಆಗೈತೆ, ಒಂದು ಅಭಿವೃದ್ಧಿ ಕಲ್ಲಾಕಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಕತೆ ಹೇಳಿ, ಎಷ್ಟು ಬಂದಿದೆ ಅನುದಾನ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ? ಎಷ್ಟು ಬಂದಿದೆ ಸಿದ್ದರಾಮಯ್ಯನವರು ಬಂದಾಗಿಂದ? 10 ಕೋಟಿ ಬಂದಿತ್ತು. 10 ಕೋಟಿ ಸಫಿಷಿಯೆಂಟಾ? ಸಫಿಷಿಯೆಂಟ್. ನಾನಿದ್ದಾಗ 250 ಕೋಟಿ ಕೊಡ್ತಾ ಇದ್ದೆ ಪ್ರತಿ ವರ್ಷ. ಪ್ರತಿ ವರ್ಷ 250? ಪ್ರತಿ ವರ್ಷ 250 ಕೋಟಿ ಕೊಟ್ಟಿದ್ದೀನಿ. ಒಂದು ವರ್ಷ ಅಂತೂ 600 ಕೋಟಿ ಕೊಟ್ಟಿದ್ದೀನಿ ಕಾಂಗ್ರೆಸ್ ಅವ್ರಿಗೆ. ನಾನು ಇವತ್ತು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಬರ್ತಾ ಇದೆ ಇದರಲ್ಲಿ. ಬೈರತಿ ಸುರೇಶ್ಗೆ ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು, ನಮ್ಮ ಹುಡುಗ ಅಪ್ಪ ಅಂತ, 100 ಕೋಟಿ ಕೊಟ್ಟಿದ್ದೀನಿ. ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಇವತ್ತು ಫ್ಲೋರ್ ಆಫ್ ಅಸೆಂಬ್ಲಿ ಹೇಳಿದ್ದೀನಿ. ಸುಮ್ಮನೆ ಕೂತಿದ್ದು ಬೈರತಿ. ಆಯ್ತು, ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಸಾಕಷ್ಟು ಅನುದಾನ ಬರ್ತಾ ಇದೆಯಾ? ಇಲ್ಲ, ಅವ್ರಿಗೂ ಇಲ್ಲ. ನಮಗೆ 10 ಕೋಟಿ ಕೊಟ್ಟಿದ್ರೆ ಅವ್ರಿಗೊಂದು 20-30 ಕೋಟಿ ಕೊಟ್ಟಿರ್ತಾರೆ ಅಷ್ಟೇ. ಯಾರಿಗೂ ಬರ್ತಾ ಇಲ್ಲ. ಇವತ್ತು ನಾನು ಸಿದ್ದರಾಮಯ್ಯನವ್ರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ನಮ್ಮ MLAಗಳೆಲ್ಲ ನಾನು ಬರಬಾರ್ದಪ್ಪ ಅಪೋಸಿಷನ್ ಲೀಡ್ರು ಅಂತ ಹೇಳಿ, ಇಲ್ಲ ಬರಬೇಕು ಅಂತ. ಆಯ್ತು, ಹೋದಾಗ್ತಾ ಸಿದ್ದರಾಮಯ್ಯ ಹೇಳಿದ್ರು, ಹಣ ಕೊಡಿನ ಅಂತ. 50 ಕೋಟಿ. ಎಲ್ಲಿದೆ 50 ಕೋಟಿ ಅಂತ. ನನ್ನ ಡೆವಲಪ್ಮೆಂಟ್ಗೆ ಸರ್ ನಾನೇ 100 ಕೋಟಿ ಕೊಟ್ಟಿದ್ದೀನಿ ನಿಮ್ಮ ಮಿನಿಸ್ಟ್ರಿಗೆ ಅಂತ ಹೇಳಿದೆ. ಏನಪ್ಪ, ನಾನು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಗ್ಯಾರಂಟಿ ಇದು 250 ಕೋಟಿ ಕೊಡ್ತಾ ಇದ್ದೀನಿ ಅದು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಣ್ಮಕ್ಳಿಗೆ ಬರ್ತಾ ಇದೆ ಎಲ್ಲರಿಗೂ 250 ಕೋಟಿನೇ ಅದು. ಅದೇ ತಗೊಳ್ರಿ, ಇನ್ನೇನು ಬೇಕು ನಿಮ್ಗೆ ಅಭಿವೃದ್ಧಿಗೆ ಅಂತ ಬಾಯ್ ಮುಚ್ಕೊಂಡು ಬಂದಿದ್ದಾಯ್ತು. ಈಗ ಮುಗಿದೋಯ್ತು. 28ರ ಚುನಾವಣೆಗೆ ಗ್ಯಾರಂಟಿಗಳನ್ನ ಕಿತ್ತೊಗಿತೀರಾ ನೀವೇನಾದ್ರೂ ಅಧಿಕಾರಕ್ಕೆ ಅಪ್ಪಿ ಬಂದ್ರೆ? ನೋಡಿ, ಗ್ಯಾರಂಟಿ ಕೊಡೋದು ನಾನು ವಿರೋಧಿ ಅಲ್ಲ, ನಮ್ಮ ಪಾರ್ಟಿನೂ ವಿರೋಧಿ ಅಲ್ಲ. ನೀವು ಏನೇ ಮಾಡಬೇಕಾದ್ರೂ ಅದಕ್ಕೊಂದು ಪ್ಲಾನ್ ಇರಬೇಕು. ಎಷ್ಟು ನಿಮ್ಮ ಆದಾಯ ಏನು ಬರ್ತತೆ, ನಿಮ್ಮ ವೆಚ್ಚಗಳೇನಾಗ್ತತೆ, ನಾವು ಯಾವುದನ್ನು ಮಾಡ್ಬೋದು, ಯಾವುದು ಫೀಸಿಬಿಲಿಟಿ ಇದೆ, ಯಾವುದು ಅವಶ್ಯಕತೆ ಇದೆ, ಅದಕ್ಕೆ ಯಾರೂ ಕ್ವಶನ್ ಮಾಡಲ್ಲ ನಿಮ್ಮನ್ನು. ನೀವು ಮನಸ್ಸಿಗೆ ಬಂದಂಗೆ ಓಟ್ಗೋಸ್ಕರ ಕೊಡ್ತಿರಲ್ಲ, ಓಟಿನ ಪಾಲಿಟಿಕ್ಸ್ಗೆ ಕೊಟ್ಟಾಗ ನಾವು ಅದು ತಪ್ಪು ಅಂತ ಹೇಳ್ತೀರಿ. ನೀವು ಗ್ಯಾರಂಟಿ, ನಿಮ್ಮ ಹತ್ರ ಹಣ ಸರ್ಪ್ಲಸ್ ಹಣ ಇದ್ದರೆ ನೀವು ಕೊಡಿ, ಯಾರು ಬೇಡ ಅಂತ ಹೇಳಿದ್ರು ನಿಮ್ಮನ್ನು?
ಕೊಡಿ. ನೀವು ಭಿಕ್ಷೆ ಬೇಡ ಸ್ಥಿತಿಯಲ್ಲಿದ್ದುಕೊಂಡು ನೀವು ಕೊಡ್ತೀನಿ ಅಂದರೆ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಇಷ್ಟು ದಿವಸ ಯತ್ನಾಳ್ ವರ್ಸಸ್ ವಿಜೇಂದ್ರ ಇತ್ತು, ಸೋಮಶೇಖರ್ ವರ್ಸಸ್ BJP ಇತ್ತು. ಇವಾಗ ಹೊಸ ಒಂದು ಸ್ಟೋರಿ ಉಟ್ಕೊಂಡಿದೆ, ಆರ್ ಅಶೋಕ್ ಅಶ್ವಥ್ ನಾರಾಯಣ್ ವರ್ಸಸ್ ವಿಜೇಂದ್ರ ಅಂತ. ಯಾಕೆ ಅಂದರೆ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಮತ್ತು ಬಜೆಟ್ ಮುಂಚೆ ಒಂದು ಈ ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಒಂದು ಸಭೆ ಕರೀತಾರೆ ವಿಜೇಂದ್ರ ಅವರು. ಒಂದು ಪ್ರೀ ಪ್ಲ್ಯಾಂಡು ಸಭೆ ಇರುತ್ತೆ ಒಂದು, ಅದಕ್ಕೆ ತಾವು ಹೋಗಲ್ಲ. ನೀವು ತರಾತುರಿಯಲ್ಲಿ ಒಂದು ಸಭೆ ಕರಿತೀರ, ನೀವು ಅಶ್ವಥ್ ನಾರಾಯಣ್ ಕುಮಾರಸ್ವಾಮಿ ಅವರು ತರಾತುರಿಲಿ ಒಂದು ಸಭೆ ಕರಿತೀರ. ಇವಾಗ ಶಾಸಕರಿಗೆ, ಬೆಂಗಳೂರು ಶಾಸಕರು ಮತ್ತು ಸದಸ್ಯರಿಗೆ ಒಂಥರ ಗೊಂದಲ, ಅವ್ರ ಹತ್ರ ಹೋಗ್ಬೇಕಾ ನಿಮ್ಮ ಹತ್ರ ಹೋಗ್ಬೇಕಂತ. ವಿಜೇಂದ್ರ ಅವ್ರ ಮೀಟಿಂಗ್ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಮತ್ತು ಇದೇ ಥರ ಇನ್ನೊಂದು ಇನ್ಸಿಡೆನ್ಸ್ ಆಗುತ್ತೆ. ಈ KK ಗೆಸ್ಟ್ ಹೌಸಲ್ಲಿ ಒಂದು ಸಭೆ ಹೇಳಿರ್ತಾರೆ, ಇಷ್ಟೊತ್ತಿಗೆ ಇಷ್ಟು ಬನ್ನಿ ಅಂತ. ನೀವು ಡೈರೆಕ್ಟಾಗಿ CM ಮನೆಗೆ ಹೋಗ್ತೀರಾ, ಅಲ್ಲಿ ಇದಂತ ಅಲ್ಲೂ ಮಿಸ್ಗೈಡ್ ಆಗ್ತಿದೆ. ಇವಾಗ ಎಷ್ಟು ಬಣ ಇದೆ BJPಯಲ್ಲಿ ಅಂತ ಒಂದು ಕನ್ಫ್ಯೂಷನ್ ಸರ್. ಎಸ್, ನಾ ಆರಂಭದಲ್ಲೇ ಕೇಳಿದೆ ಆರ್ ಅಶೋಕ್ ಅವರೇ, ತಟಸ್ಥ ಬಣ ಅಂತೀವಿ, ಅದು ತಟಸ್ಥ ಗೂಢಾಚಾರನ ಇಟ್ಟಿದ್ದೀರಾ ನೀವು ನಮ್ಮ ಪಾರ್ಟಿಯಲ್ಲಿ? ಅಲ್ಲ, ಗೂಢಾಚಾರನ ಇಟ್ಟಿದ್ದೀರಾ ಅಂತ? ಅಲ್ಲ, ಗೂಢಾಚಾರ ಜಗತ್ತಿಗೆ ಕಾರಣ ಹೇಳ್ತಾ ಇದ್ದೀನಿ ಅವ್ರನ್ನ. ಅಲ್ಲ, ಅವ್ರು ಹೇಳಿದ್ದು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಸರ್. ರಿಜಾಯ್ಸ್ ಹೋಟೆಲಲ್ಲಿ 4:15 ಸಂಜೆ ಮೀಟಿಂಗು ಅಂತ ವಿಜಯೇಂದ್ರ ಅವರು ಹೇಳ್ತಾರೆ. ಒಂದು ವಾರ ಮೊದಲೇ ಹೇಳಿರ್ತಾರೆ ಅವರು. ಅದಾದಮೇಲೆ ನೀವು ಸಂಜೆ 5 ಗಂಟೆಗೆ ಸಮನ್ವಯ ಸಭೆ ಮಾಡೋಣ ಗೋಲ್ಡ್ಫಿಂಚ್ ಹೋಟೆಲಲ್ಲಿ ಅಂತೀರಿ. ಈಗ MLAಗಳಿಗೆ MP ಗಳಿಗೆ ಕನ್ಫ್ಯೂಷನ್ ಅಲ್ವಾ, ಅಲ್ಲಿ ಹೋಗ್ಲಾ ಇಲ್ಲಿಗೆ ಬರಲ್ಲ, ಅಲ್ಲಿ ಹೋಗ್ಲಾ ಇಲ್ಲಿಗೆ ಬರಲ್ಲ ಅಂತ. ನೀವು ಸಭೆಗೆ ಹೋಗಲಿಲ್ಲ, ಬಟ್ ವಿಜೇಂದ್ರರು ನಿಮ್ಮ ಸಭೆಗೆ ಬಂದರು. ಇಷ್ಟಕ್ಕೂ ನಿಮಗೂ ವಿಜೇಂದ್ರರಿಗೂ ಸಂಬಂಧ ಆದರೂ ಹೆಂಗಿದೆ, ಕೆಮಿಸ್ಟ್ರಿ ಆದರೂ ಹೆಂಗಿದೆ? ಇದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿರುವಂಥ ಸುದ್ದಿ. ನಾನು ಸಭೆ ಕರಿಬೇಕಾದ್ರೆ ನಾನು ವಿಜೇಂದ್ರ ಇಬ್ಬರೂ ಮಂಡ್ಯದ ಒಂದು ಹೋರಾಟಕ್ಕೆ ಹೋಗಿದ್ರಿ. ಅದಕ್ಕೆ 2 ದಿನ ಮುಂಚೆ ಮಂಡ್ಯ ಸಭೆಗೆ ಹೋಗಿದ್ದೆ. ನಾವಿಬ್ಬರು ಕೂತಿದ್ರಿ. ಇಬ್ಬರು ಮುಂದೆನೂ ನಾನು ಈ ಥರ ಕುಮಾರಸ್ವಾಮಿ ಅವರು ಸಮಯ ಕೊಟ್ಟಿದ್ದಾರೆ, ನಾನೆಲ್ಲ ಫಿಕ್ಸ್ ಮಾಡಿದ್ದು. ಡೆಲ್ಲಿಯಿಂದ ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಸಮಯ ಕೊಟ್ಟಿದ್ದಾರೆ, ನಾನು ಸಭೆ ಮಾಡ್ಬೋದಾ ಇವತ್ತು 3 ಗಂಟೆಲ್ಲ ಅಥವಾ 2 ಗಂಟೆಯಲ್ಲಿ ಮಾಡ್ಬೋದಾ? ಇಲ್ಲಣ್ಣ ನಂದು ಪ್ರೋಗ್ರಾಮ್ಸ್ ಇದೆ, ನೀವು 5 ಗಂಟೆಗೆ ಮಾಡಿಬಿಡಿ ಅಂತ ಅವರೇ ಹೇಳಿದ್ದು. ಅವ್ರ PA ಅಲ್ಲೇ ಇದ್ದ, ಏನಪ್ಪ 5 ಗಂಟೆಗೆ ಆಗುತ್ತೆ, ಆಯಿತು ಅಂತ ಅವ್ರ PA ಹೇಳ್ದ. ಅದಾದ್ಮೇಲೆ ನಾನು ಕುಮಾರಣ್ಣನಿಗೆ ಕನ್ಫರ್ಮ್ ಆಯಿತು ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ, ನಾನು ಕುಮಾರಸ್ವಾಮಿ ಅವ್ರ ಡೇಟ್ ಅಷ್ಟರಲ್ಲಿ ಈ ಡೇಟ್ ತೊಗೊಂಡಿದ್ದೆ. ನಾನು ಹೇಳಿದ್ಮೇಲೆ ನಾನು ಫಿಕ್ಸ್ ಮಾಡಿದ್ದು. ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ನನಗೆ ಅವರ ವಿಜೇಂದ್ರ ಆಫೀಸಿಂದ ಫೋನ್ ಬಂತು, ನಾವು ತಪ್ಪಾಗಿ ನಾವು ಹೇಳ್ಬಿಟ್ಟಿದ್ದೀರಣ್ಣ, ದಯವಿಟ್ಟು ನಾನು ಆ ಸಭೆಗೂ ಬರ್ತೀನಿ, ನೀವು ಅದು ಅರೇಂಜ್ ಮಾಡಿ. ನಾನು ವಿರೋಧ ಪಕ್ಷದ ನಾಯಕ, ಎರಡೂ ಸಮನ್ವಯ ಸಮಿತಿ ಕರೆದಾಗ ನಾನು ಮುಂಚೆ ಅಲ್ಲಿ ಇರಬೇಕು. ನಾನು ಲೇಟಾಗಿ ಹೋದರೆ ಅದು ಅಗೌರವ ಆಗ್ತದೆ ಬೇರೆ ಪಾರ್ಟಿಯವ್ರಿಗೆ. JDS ಅವರು ಕೇಂದ್ರದ ಸಚಿವರು ಇರೋದ್ರಿಂದ ಮತ್ತು ಎಲ್ಲ ನಾಯಕರು ಬರೋದ್ರಿಂದ ನಾನು ಹೋಗ್ತೀನಿ ಅಂತಂದೆ. ಮತ್ತು ವಿಜೇಂದ್ರ ಅವ್ರು ಫೋನ್ ಮಾಡಿ ಹೇಳಿದೆ, ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದೆ. ಇದರಲ್ಲಿ ಏನು ಭಿನ್ನಮತ ಪ್ರಶ್ನೆ ಏನು ಬರ್ತದೆ? ಇಬ್ಬರು ಸೇರ್ ಮಾಡಿದ್ದೀರಿ. ವಿಜೇಂದ್ರ ಅವ್ರು ನಿಮ್ಮ ಫೋನ್ ಎತ್ತಿದ್ರಾ? ಯಾರು? ವಿಜೇಂದ್ರ ಅವರು ಅಲ್ಲ, ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ಎತ್ತಿದ್ದು, ಸಂಪರ್ಕದ ಪ್ರಶ್ನೆ ಇಲ್ಲಲ್ಲ. ವಿಜೇಂದ್ರ ಫೋನ್ ನೀವು ಎತ್ತೋದಿಲ್ಲ ಅಂತ ಚರ್ಚೆ ಆಗ್ತದೆ. ನೋಡಿ, ನಾನು 5 ಜನ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ. ಎಸ್, ಕಂಪ್ಲೇಂಟ್ ಬಂದರೆ 5 ಜನದ ಹತ್ರನೂ ಬರಬೇಕು. ಒಬ್ಬ ಯಡಿಯೂರಪ್ಪ, ಒಬ್ಬ ವಿಜಯೇಂದ್ರ, ಒಬ್ಬ ಜಗದೀಶ್ ಶೆಟ್ಟರು, ಇನ್ನೊಬ್ಬ ಅವರಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇದು ಏನೋ ಪೊಲಿಟಿಕ್ಸ್ಗೋಸ್ಕರ ಹೇಳಿದ್ರಂತ. ನಾನು ಯಾವುದೇ ಒಂದು ಅಂದರೆ ನಾನು ಗುಂಪು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಯಾವುದಕ್ಕೂ ನಾನೇನು ಪ್ರೋತ್ಸಾಹ ಮಾಡೋದಲ್ಲ. ನಮ್ಮದು ನಮ್ಮ ಡೆಲ್ಲಿ ನಾಯಕರು ನನ್ನ ಜೊತೆ ಮಾತಾಡಿದಾಗ ಯಾವುದೇ ಇದನ್ನು ಸ್ಟೇಟ್ಮೆಂಟ್ನ ನೀವು ಮಾಡಬಾರ್ದು, ಯಾರು ಪರವಾಗೂ ಮಾಡಬಾರ್ದು, ಯಾರು ವಿರೋಧವಾಗೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಪರವಾಗೂ ಇಲ್ಲ, ವಿರೋಧವಾಗಿಲ್ಲ. ಪಾರ್ಟಿ ನಾಯಕತ್ವ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಅಷ್ಟೇ. ನನಗೆ ವಿಜೇಂದ್ರ ಅಧ್ಯಕ್ಷರಾದ್ರೂ ಸಂತೋಷ, ನನಗೇನು ಅದ್ರ ಬೇಸರ ಪ್ರಶ್ನೆನೇ ಇಲ್ಲ. ನಾನು ಯಡಿಯೂರಪ್ಪನ ಜೊತೆ ಕೆಲಸ ಮಾಡಿದ್ದೀನಿ, ಜಗದೀಶ್ ಶೆಟ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಸದಾನಂದ ಗೌಡ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಯಾರು ಅಧ್ಯಕ್ಷರಾದರೂ ನನ್ನ ಕೆಲಸ ಮಾಡೋಕ್ಕೆ ನಂದೇನು ಸಮಸ್ಯೆ ಏನಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟಿಸಬೇಕು ಅನ್ನುವ ವರಿಷ್ಠರ ನಿರ್ಣಯಕ್ಕೆ ನೀವು ತಡೆ ಹಾಕ್ತಾ ಇದ್ದೀರಂತೆ, ಬೇಡ ಅಂತಿದ್ದೀರಂತೆ ನೀವು, ಅಂದರೆ ನಿಮ್ಮ ತಂಡ, ಹೌದಾ? ನಾನು ಇದುವರೆಗೂ ಭೇಟಿ ಮಾಡಿ ನಾನು ಆ ಥರದ್ದು ಯಾವುದೇ ಸಲಹೆಯನ್ನು ಕೊಟ್ಟಿಲ್ಲ. ಭೇಟಿನೇ ಮಾಡಬೇಕು ಅಲ್ಲಲ್ಲ, ನಮ್ಮ ಅಧ್ಯಕ್ಷರು ಬಂದಿದ್ರು. ಬಂದಿದ್ದಾಗ ಅವ್ರಿಗೂ ನಾನು ಹೇಳಿದ್ದೀನಿ, ನೀವೇನು ತೀರ್ಮಾನ ತಗೊಂತಿರೋ ಅದಕ್ಕೆ ಅಶೋಕ ಬದ್ಧ ಆಗಿರ್ತಾನೆ ಅಂತ ಮಾತೇ ಹೇಳಿದ್ದೀನಿ. ನಾನು ಯಾವುದೂ ಡೆಲ್ಲಿ ಮೀಟಿಂಗ್ ಹೋಗೇ ಇಲ್ಲ, ಡೆಲ್ಲಿಯಲ್ಲಿ ಸಭೆನೂ ಮಾಡಿಲ್ಲ.
ನಾನು ಒಬ್ಬನೇ ಹೋಗಿದ್ದೀನಿ, ಅಮಿತ್ ಶಾ ಅವ್ರನ್ನೂ ಒಬ್ಬನೇ ಭೇಟಿ ಮಾಡಿದ್ದೀನಿ, ರಾಷ್ಟ್ರ ಅಧ್ಯಕ್ಷರನ್ನು ಒಬ್ಬನ್ನೇ ಭೇಟಿ ಮಾಡಿದ್ದೀನಿ. ನನ್ನ ಸಲಹೆ ಏನಿದೆ ಹೇಳೋಕ್ಕೆ ನಾನು ಸ್ವತಂತ್ರ. ನೀವು ಸ್ವತಂತ್ರ ಇದ್ದೀರಾ, ಇಲ್ಲಿರೋರು ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು, ಜನತಾದಳ ಎಲ್ಲ ಸ್ವತಂತ್ರ ಇದ್ದಾರೆ. ಆದರೆ ಅಲ್ಟಿಮೇಟಾಗಿ ಪಾರ್ಟಿ ಏನು ತೀರ್ಮಾನ ತಗೊಂತೋ ದಟ್ ಈಸ್ ಸುಪ್ರೀಂ. ಎರಡು ಮಾತಿಲ್ಲ. ಹಾಗೆ ನಡ್ಕೊಂಬಂದಿದ್ದೀನಿ ನನ್ನ ಜೀವನ. ನಾನು ಯಾವತ್ತೂ ಬೇರೆ ಪಾರ್ಟಿಗೆ ಹೋಗಿ ನೋಡೇ ಇಲ್ಲ, ನಾನು ಕಣ್ಣು ಹಿಂಗೆ ತಿರುಗಿಸಿ ನೋಡಿಲ್ಲ. ನಾನು 45 ವರ್ಷ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ನನ್ನ ಪಕ್ಷದ ಒಂದು ತಾಯಿತನದ ಬಗ್ಗೆ ಕ್ವಶನ್ ಮಾಡೋ ಇದೇ ಬರಲ್ಲ. ಗುಂಪು ಅನ್ನೋ ಪ್ರಶ್ನೆನೇ ಇಲ್ಲ ನನ್ನಲ್ಲಿ. ನಾನು ಅನಂತಕುಮಾರ್ ಜೊತೆ, ಯಡಿಯೂರಪ್ಪ, ಎಂಥಂಥವ್ರು ಈಶ್ವರಪ್ಪನವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. BB ಶಿವಪ್ಪ, AK ಸುಬ್ಬಯ್ಯನ ಜೊತೆ ಕೆಲಸ ಮಾಡಿದ್ದೀನಿ. AK ಸುಬ್ಬಯ್ಯನವ್ರ ಜೊತೆ ಕೆಲಸ ಮಾಡಿದ್ದೀನಿ. AK ಸುಬ್ಬಯ್ಯ ಗುಡುಗಿದ್ದಾರೆ ವಿಧಾನಸೌಧ ನಡುಗೋದು ಅಂತ. AK ಸುಬ್ಬಯ್ಯ ಫೈಲ್ ಹಿಡ್ಕೊಂಬಂದ ಅಂದ್ರೆ ಅವತ್ತೊಂದು ಮಂತ್ರಿ ಬಿದ್ದೋಗೋದು. ಇಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಅವರು ಅಪೋಸಿಷನ್ ಲೀಡ್ ಇದ್ದಾಗ. ಅಲ್ಲಿಂದ ಕೆಲಸ ಮಾಡಿದ್ದೀನಿ. ನಾನು ಪಕ್ಷ ಮುಖ್ಯ, ನನಗೆಲ್ಲ ಕೊಟ್ಟಿರೋದು ಪಕ್ಷ. ಆಯ್ತು, ನಿಮ್ಮಂಥ ನೀವು ಇದಿರಲ್ಲ ಪಕ್ಷನಿಷ್ಠರು, BJP ಅತ್ಯಂತ ಹಿರಿಯ ನಾಯಕರುಗಳಾದಂಥವರು, ನೀವು ಈ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಪ್ರಯತ್ನ ಮಾಡಿದ್ರಿ? ಕಾರ್ಯಕರ್ತರಿಗೆ ಅನ್ನಿಸ್ತಾ ಇದೆ ಸರ್ ನೀವೇನು ಟ್ರೈನೇ ಮಾಡಲಿಲ್ಲ ಅಂತ. ಯತ್ನಾಳರನ್ನ, ವಿಜೇಂದ್ರನ್ನ ಒಂದು ಕಡೆ ಕರೆದು ಕೂಡಿಸಿ ಸಮಸ್ಯೆ ಬಗೆಹರಿಸೋಣ. ಜನ ಹಾದಿ ಬೀದಿಯಲ್ಲಿ ಮಾತಾಡ್ಕೊಳ್ಳಂಗಾಗಿದೆ, ಜನ ಬೈತಿದ್ದಾರೆ ನಮ್ಮ ಪಕ್ಷಕ್ಕೆ, ಕಾರ್ಯಕರ್ತರು ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿ ಇಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ನೀವು, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ಅವರು ಏನೋ ಒಂದು ಪ್ರಯತ್ನ ಮಾಡಬೇಕಾಗಿತ್ತಲ್ಲ, ಏನೂ ಕಾಣಿಸ್ತಾನೆ ಇಲ್ಲ ಅದು. ನೋಡಿ, ಪ್ರಯತ್ನ ಮಾಡೋಕ್ಕೆ ಮುಂಚೆ ನಮ್ಮದೊಂದು ಆಲ್ ಇಂಡಿಯಾ ಪಾರ್ಟಿ, ಅವ್ರದ್ದು ಅನುಮತಿ ಬೇಕೇ ಬೇಕು. ಅನುಮತಿ ತೊಗೊಂಡಿರೋ ನಾವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ನಾವು ಮಾಡ್ತೀರಿ, ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ದೀರಿ, ಅವ್ರೇನು ಆದೇಶ ಬರ್ತದೆ. ನಾನಿರ್ಬೋದು, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ನಾವೆಲ್ಲರೂ ಪಾರ್ಟಿಯ ಆದೇಶ ಏನು ಬರುತ್ತೋ ಅದ್ರ ಪ್ರಕಾರ ನಡೀತೀರಷ್ಟೇ. ಗೊಂದಲ ಆಗಿದೆ, ಸರಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಇನ್ನಷ್ಟು ಗೊಂದಲ ಆಗಬೇಕು ಅಂತ ನಮ್ಮ ತಲೆಯಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವತ್ತೂ ಪಾರ್ಟಿಗೆ ವಿರುದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯೋಚನೆ ಮಾಡಲ್ಲ, ನಮ್ಮ ಕನಸಲ್ಲೂ ಯೋಚನೆ ಮಾಡಲ್ಲ. ಅಶೋಕ್ ಅವರೇ, ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ? ನಮಗೊಂದು ಸೆನ್ಸ್ ಬರ್ತಾ ಇರೋದೇನೆಂದರೆ, ಕಾಂಗ್ರೆಸ್ನ ಬೆಳವಣಿಗೆ ಕಾಂಗ್ರೆಸ್ನವ್ರಿಗಿಂತಲೂ BJP ಅವ್ರಿಗೆ ಜಾಸ್ತಿ ಟೆನ್ಷನ್ ಆಗ್ತಿದೆ ಅಂತ. DK ಶಿವಕುಮಾರ್ ಏಕಾಏಕಿ ಕುಂಭಮೇಳಕ್ಕೆ ಹೋಗ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ ಅಂತಾರೆ. ಈಶಾ ಫೌಂಡೇಶನ್ನಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಮಿತ್ ಶಾ ಅವ್ರ ಜೊತೆ ಕೂತ್ಕೋತಾರೆ. ಏನಾಗ್ತಿದೆ ಅನ್ಸುತ್ತೆ ನಿಮಗೆ? ನೋಡಿ, DK ಶಿವಕುಮಾರ್ ಅವರು ನಾರ್ಮಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇದ್ದಾರಲ್ಲ, ಆ ಥರದ ವ್ಯಕ್ತಿ ಅಲ್ಲ. ನಾನೇ ಬೇರೆ, ನನ್ನ ದಾರಿಯೇ ಬೇರೆ ಅನ್ನೋ ಥರ ಹೇಳಿದಾರಲ್ಲ. SM ಕೃಷ್ಣನ್ ಮನೆ ಬಾಗಿಲು ಓದಿದ್ದೀನಿ ಅಂತ ಹೇಳಿದ್ದಾರೆ. ಅದು ಸಂದರ್ಭನೂ ಅಲ್ಲ, ಹೇಳೋ ಸಂದರ್ಭ ಅಲ್ಲ, ಸಂತಾಪ ಸೂಚನೆ ಸಭೆ ಅದು. ನನಗೆ ಮೆಸೇಜ್ ಕೊಟ್ರ? ನನಗೆ ಹೇಳಿದ್ದವರು, ನನಗೆ ಮೆಸೇಜ್ ಕೊಟ್ಟರು ಅವರು? ನನಗೆಲ್ಲ ಮೆಸೇಜ್ ಕೊಟ್ಟಿರಬೇಕು. ಯಾರು ಕೊಡಬೇಕೋ ಅವ್ರು ಕೊಟ್ಟಿದ್ದಾರೆ. ಒದ್ದು ಕಿತ್ಕೊಂತೀನಿ ನಾನು ಅಂತ. ನಾನು ಅದಕ್ಕೆ ಯಾವ ಕಿತ್ಕೊಂತೀಯಪ್ಪ ಅಂತ ಕೇಳಿದ್ದೀನಿ. ಮತ್ತು ಕುಂಭಮೇಳಕ್ಕೆ ಹೋದರು. ಖರ್ಗೆ ಅವರು ಹೇಳಿದ್ರು, ಏನು ಪುಣ್ಯ ಬಂದ್ಬಿಡುತ್ತಾ ನೀವು ಗಂಗಾ ನದಿಯಲ್ಲಿ ಪುಣ್ಯ, ಹೊಟ್ಟೆ ತುಂಬುತ್ತಾ, ಉದ್ಯೋಗ ಬರುತ್ತಾ ಅಂತ, ಬರ್ತಾನ ಹೋಗುತ್ತಾ ಅಂತ. ಅದನ್ನು ಮೀರಿ ಹೋದರು. ಆ ಕೋಪಕ್ಕೆ ಅವರು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು. ಒಬ್ಬರು ಹೋಗಿಲ್ಲ, ಪೂರ್ತಿ ಕುಟುಂಬ ಸಮೇತ ಹೋದರು. ಸ್ವಾಮೀಜಿಗಳು ತಗೊಂಡೋಗಿ ತೀರ್ಥ ಎಲ್ಲ ಒಯ್ದುಬಿಟ್ರು ಮೇಲೆ. ಅಲ್ಲಿಂದ ಬಂದರು. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಏನಾನ ಸಿದ್ದರಾಮಯ್ಯ ಅಪ್ಲೈ ಮಾಡಿದೆ. ಸಿದ್ದರಾಮಯ್ಯನವರು ಅಪ್ಲೈ ಮಾಡಿದ್ರೆ ಎಷ್ಟು ದಿನ ಬೇಕೋ ನನಗೆ ಗೊತ್ತಿಲ್ಲ. ಹಿಂದೆ ಸೋನಿಯಾ ಗಾಂಧಿಯವ್ರನ್ನ 2 ತಿಂಗಳು 3 ತಿಂಗಳು ಬೇಕಾಗ್ತಾ ಇತ್ತು ಒಬ್ಬ ಮುಖ್ಯಮಂತ್ರಿ ಭೇಟಿ ಮಾಡಬೇಕಾಯ್ತಾರೆ, ಗೌರವಾನ್ವಿತ ಸೋನಿಯಾ ಗಾಂಧಿಯವ್ರನ್ನ. ಇವರು ಆರಾಮ್ಸೆ ಹೋಗಿ ಭೇಟಿ ಮಾಡ್ತಾರೆ. ಮಂತ್ರಿ, ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಉಪಮುಖ್ಯಮಂತ್ರಿ ನಾನು ಆಗಿದ್ದೀನಿ. ಇಲ್ಲ, ಮಂತ್ರಿ ಅಷ್ಟೇ. ಮಂತ್ರಿ ಅಷ್ಟೇ. ಇದು ಆರಾಮಾಗಿ ಭೇಟಿ ಮಾಡ್ತಾರೆ. ನಗ್ನಗ್ತಾ ಮಾತಾಡೋ ಫೋಟೋ ಬರ್ತೈತೆ ಆಚೆ ಕಡೆ. ಕೋಪದ ಫೋಟೋ ಬರಬೇಕು. ಅವ್ರು ಏನು ಹೇಳಿದ್ದು, ನಾನು ಕೇಳಕ್ಕೆ ಹೋಗಿದ್ದೆ, ಹಣ ಕೊಡಿ ಬೆಂಗಳೂರಿಗೆ ಅಂತ. ಕೋಪ ಇರಬೇಕು. ಹಣ ಕೊಡಿ ಅಂತ ಕೇಳಿದಾಗ ಕೋಪ ಇರಬೇಕು, ರೋಷ ಇರಬೇಕು. ಏನೂ ಇರಲಿಲ್ಲ. ನಗ್ನಗ್ತಾ ಹೋದರು, ನಗ್ನಗ್ತಾ ಬಂದರು. ಇಲ್ಲಿ ಈಶಾ ಫೌಂಡೇಶನ್ಗೆ ಹೋದರು. ಅಲ್ಲ, ಈಗ ನೀವು ನಗನಗತಾ ಇದ್ದದ್ದು ನೋಡಿದರೆ ಮೋದಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರ ಬಗ್ಗೆನೂ ಸಂಶಯ ಬರುತ್ತೆ ರೀ. ಅಲ್ಲ, ಇಷ್ಟು ಬೇಗ ಹೆಂಗೆ DK ಶಿವಕುಮಾರ್ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರು? ಹೆಂಗೆ ತಗೊಂಡ್ರು? ಅದು ಎಲ್ಲರಿಗೂ ಆಶ್ಚರ್ಯ ಇದೆ. ಮತ್ತು ಮೊನ್ನೆ ಈಶಾ ಫೌಂಡೇಶನ್ಗೆ ಹೋದರು. ಈಶಾ ಫೌಂಡೇಶನ್ನಿನ ಅಧ್ಯಕ್ಷರು ಸ್ವಾಮೀಜಿ ಸದ್ಗುರು ಅವರು ಕಾಮೆಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಅಲ್ಲಿ ವೇದಿಕೆ ಮೇಲೇ ಕೂತಿದ್ರು.
ಅವರು ಇದ್ದರು, ಇವರು ಇನಾಗ್ರೇಷನ್ಗೆಲ್ಲ ಹೋಗಿದ್ರು. ಅವರು ಬಿ ಜೆ ಪಿಗೆಲ್ಲ ಅವ್ರು ಮೆಸೇಜ್ ಕೊಡ್ತಾ ಇರೋದು. ಯಾರು ಕೊಡಬೇಕೋ ಡೆಲ್ಲಿಯಲ್ಲಿ ಕೂತಿರೋರು ಮೆಸೇಜ್ ಕೊಡ್ತಾಯಿದ್ರು, ಹುಷಾರ್ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ ಅವರು. ನಾನು ಅದಕ್ಕೆ ಸಾಕ್ಷಿ ಇದ್ದೀನಿ. ನಾನು ಯಾವಾಗ ಸಿದ್ದರಾಮಯ್ಯನವರು ಇನ್ನು ಮುಖ್ಯಮಂತ್ರಿ ಆಗೋಕ್ಕೆ 2 ದಿನ ಮುಂಚೆ ಏನೇನು ನಡೀತು ಡೆಲ್ಲಿಯಲ್ಲಿ ಅದೆಲ್ಲ ನನಗೆ ಗೊತ್ತಿದೆ. ಅವರೇ ಹೇಳ್ತಾರೆ, ಕಾಂಗ್ರೆಸ್ ಬಿಜೆಪಿ ಅವರು ಹೇಳಿ, ನನಗೆ ಗೊತ್ತಿದೆ. ಯಾರು ನನಗೆ ಫೋನ್ ಮಾಡಿದ್ರು, ಯಾರು ನನ್ನ ಜೊತೆ ಮಾತಾಡಿದ್ರು, ಏನು ಮಾತಾಡಿದ್ರು, ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ ಅಂತ ಯಾರು ಹೇಳಿದ್ರು, ಎಲ್ಲ ನನ್ನ ಹತ್ರ ಇದೆ. ಅಶೋಕ ಜಾತಕ ಹೇಳ್ತಾನೆ, ಅವ್ರ ಮನೆಗೆ ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಲ್ವಾ. ಕಾಂಗ್ರೆಸ್ ಅವ್ರು ಯಾವಾಗ ಅಶೋಕ ಜಾತಕದ ಅಂಗಡಿ ಅಂತ, ನಾನು ಜಾತಕದ ಅಂಗಡಿನೂ ಓಪನ್ ಮಾಡಿಲ್ಲ, ಜಾತಕನೂ ನಂಬೋದೂ ಇಲ್ಲ. ನಾನು ಹೇಳ್ತಾ ಇರೋದು ಅಥೆಂಟಿಕ್. ನವಂಬರಲ್ಲಿ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ದಿಸ್ ಈಸ್ ಅಗ್ರಿಮೆಂಟ್ ಡನ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ಅದಕ್ಕೆ ನಾನು ಅವತ್ತು ಅವ್ರ ಮನೆಯಿಂದ ಆಚೆ ಬಂದಾಗ ನನಗೆ ಫೋನ್ ಬಂತು. ಯಾರು ಫೋನ್ ಮಾಡಿದ್ರು ಅಂತ ನಾನು ಹೇಳಲ್ಲ, ಹಿಂಗಾಗಿದೆ ಅಗ್ರಿಮೆಂಟು ಅಂತ ಹೇಳಲ್ಲ. ಯಾಕಂದ್ರೆ ನಂಬಿಕೆ, ಓಕೆ, ನಂಬಿಕೆ ವಿಶ್ವಾಸ. ಯಾರು ಅಂತ ನೀವು ಗೆಸ್ ಮಾಡ್ಕೊಬೋದು. ಅಲ್ಲ, ಗೊತ್ತಾಯ್ತು ಬಿಡಿ, ಇದ್ದವ್ರು 3 ಜನ ಅಂತ ಗೆಸ್ ಮಾಡ್ಕೊಬೋದು, ಇದ್ದಾರೆ 3 ಜನ ಅಲ್ಲಿ ಗೆಸ್ ಮಾಡ್ಕೊಬೋದು. ಆ ದೃಷ್ಟಿಯಿಂದ ನಾನು ಪದೇ ಪದೇ ಹೇಳಿದ್ದೀನಿ. ನಾನು ಇದನ್ನು ಕನ್ಫರ್ಮ್ ಮಾಡೋಕ್ಕೆ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ನಾನು ಬೆಳಗಾವಿಯಲ್ಲಿ ನಾನು ಕೇಳಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ, ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರಾ ಅಂತ ಕೇಳಿದೆ. ನನ್ನ ಸ್ನೇಹಿತರಿದ್ದಾರೆ, ಅದು ಕೇಳಿದೆ. ಅವ್ರು ಹೇಳಿದ್ರು ಮುಂದಿನ ಬಡ್ಜೆಟ್ಟು ಕಾಂಗ್ರೆಸ್ ಪಾರ್ಟಿಯವ್ರು ಮಂಡಿಸ್ತಾರೆ ಅಂದರು. ಡಿ ಕೆ ಶಿವಕುಮಾರ್ ಅವರು ಆನ್ ದಿ ಫ್ಲೋರ್ ಆಫ್ ಅಸೆಂಬ್ಲಿ, ರೆಕಾರ್ಡ್ ಆನ್ ದಿ ರೆಕಾರ್ಡ್ಗೆ ಹೋಗಿರೋದು. ನಾನೇನು ಸೆನೆಡೆ ಆದಾಗ ಇದ್ದಾಗಲ್ಲ, ಸ್ಪೀಕರ್ ಇದ್ದಾಗೆ ಹೇಳಿದ್ದೀನಿ ನಾನು. ಈಗಲೂ ಅದೇ ಹೇಳ್ತಾ ಇದ್ದಾರೆ ಅವರು. ಅಂದರೆ ಅರ್ಥ ಏನು ಹೇಳ್ಬೋದಾಯ್ತಲ್ಲ. ಡಿ ಕೆ ಶಿವಕುಮಾರ್ ಬಾಯಲ್ಲಿ ಒಂದು ಸರಿ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು, ಮುಗ್ದೇ ಹೋಯ್ತು. ಎಪಿಸೋಡೇ ಇರಲ್ಲ, ಒಂಚೂರು ಎಪಿಸೋಡೇ ಇರಲ್ಲ. ಯಾಕೆ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು? ಯಾಕೆ ಸುತ್ತುತ್ತಾ ಇದ್ದಾರೆ ದೇವಸ್ಥಾನಗಳು? ಈಗ ಅವ್ರಿಗೆ ತಾವು ಮೊನ್ನೆ ಇದರಲ್ಲಿ ಹೇಳಿದ್ರಿ, ಗುರು ಈಗ ಶನಿ ಅವ್ರಿಗೆ ಸ್ಟ್ರಾಂಗ್ ಇದ್ದಾನೆ. ಶನಿ ಅಂದರೆ ಎಲ್ಲ ವಿರುದ್ಧ ಅಂತ ತಿಳ್ಕೊಂಬಿಟ್ಟವರೆಲ್ಲ. ವಿರುದ್ಧ ಅಲ್ಲ, ಶನಿ ಸ್ಟ್ರಾಂಗ್ ಆದರೆ ಅಧಿಕಾರ ಬಂದ್ಬಿಡ್ತೈತೆ ನಿಮಗೆ. ಈಗ ಅವ್ರಿಗೆ ಬರಬೇಕು ಅಧಿಕಾರ, ಅದಕ್ಕೆ ಒದ್ದು ಕಿತ್ಕೊಬೇಕು ಅಂತ ಹೇಳಿರೋದು. ಅದಕ್ಕೆ ಅಂದರೆ ಶನಿ ಸ್ಟ್ರಾಂಗ್ ಆದರೆ ನಿಮಗೆ ಮೈಯಲ್ಲಿ ಯಥೇಚ್ಛವಾದಂಥ ಇದು ಕೊಟ್ಬಿಡ್ತಾನೆ, ಎನರ್ಜಿ. ಬಾಡಿಯಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತೈತೆ ನಿಮಗೆ. ಅಂದರೆ ಏನು ಬೇಕಾದರೂ ನಾನು ಮಾಡ್ತೀನಿ, ಏನು ಬೇಕಾದರೂ ಸಾಧಿಸ್ತೀನಿ ಅಂತಲ್ಲ. ದಟ್ ಈಸ್ ದ ಗ್ರೇಟ್ನೆಸ್ ಆ ಗ್ರಹದ್ದು. ಅದು ಬಂದಾಗ ಒತ್ತು ಕಿತ್ಕೊಳೋ ಶಕ್ತಿ ಕೊಟ್ಬಿಡ್ತಾನೆ ದೇವರು. ಅದು ಬಂದ್ಬಿಟ್ಟಿದೆ ಡಿ ಕೆಗೀಗ. ಅದೇ ಸಮಸ್ಯೆ ಆಗಿರೋದು ಕಾಂಗ್ರೆಸ್ ಅವ್ರಿಗೀಗ. ಅದಕ್ಕೆ ಈ ಕಿತ್ತಾಟ ಹೊಡೆದಾಟಗಳೆಲ್ಲ ನಡೀತಾ ಇರೋದು. ಈಗ ನೀವು ನನ್ನ ಕೈಲಿ ಎಂದಾನ ಹೇಳಿಸ್ತೀರಾ ಯಾರಿಗಾನ ನೆಟ್ಟು ಬೋಲ್ಟ್ ಟೈಟ್ ಮಾಡಿಸ್ತೀನಿ ಅಂತ? ಧೈರ್ಯ ಇರೋದು ಒಬ್ಬನಿಗೆ ರೀ, ಡಿ ಕೆ ಶಿವಕುಮಾರ್. ಯಶ್ಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು, ಸುದೀಪ್ಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು, ದರ್ಶನ್ಗೆ ಪಾಪ ಅವ್ರಿಗೆ ಔಟೈತೆ ಈಗ, ಮತ್ತೆ ಅವ್ರು ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು. ಅಶೋಕ್ ಅವರು ತುಂಬ ಮೂಡಲ್ಲಿದ್ದಾರೆ. 1.5 ಗಂಟೆ ಅಸೆಂಬ್ಲಿಯಲ್ಲಿ ಮಾತನಾಡಿದ ನಂತರ ಎಸ್, ನೀವು ಮನುಷ್ಯನ ಕ್ಯಾರೆಕ್ಟರ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಸ್ ನಾಟ್ ಎ ಆರ್ಡಿನರಿ ಕಾಂಗ್ರೆಸ್. ನೀವು ಇವತ್ತಲ್ಲ ನಾನು ಹೇಳ್ತಾ ಇರೋದು, ಫಸ್ಟು ಅವ್ರ ಜಾತಕನೇ. ಅವ್ರು ಫಸ್ಟ್ ಟೈಮ್ ಟಿಕೆಟ್ ಕೊಡಿದಾಗ ರೆಬಲ್ ನಿಂತ್ಕೊಂಡ್ರು ಅವ್ರು ಕಾಂಗ್ರೆಸ್ ವಿರುದ್ಧವಾಗಿ ಎಲೆಕ್ಷನ್ನಲ್ಲೇ. ಕನಕಪುರದಲ್ಲಿ ಸೋತರು, ಅದು ಬೇರೆ ಪ್ರಶ್ನೆ. ರೆಬಲ್ ನಿಂತ್ಕೊಂಡು ಓಟ್ ತೊಗೊಂಡ್ರು, ಹೈಯೆಸ್ಟ್ ಓಟ್ ತೊಗೊಂಡ್ರು, 2nd ಪ್ಲೇಸ್ ಬಂದರು ಅವರು. ಕಾಂಗ್ರೆಸ್ ಅವ್ರು ಹಿಂದಕ್ಕೆ ಕೊಟ್ಟೋದ್ರು ಅವಾಗ. ಅಂದರೆ ಮೈಗುಣನೇ ಹಂಗೆ ಆ ಮನುಷ್ಯಂದು, ಮೈಯಲ್ಲೇ ಇದು ಬಂದ್ಬಿಟ್ಟಿದೆ ಅದು. ಬಂಡೆ ಅಂತ ಹೇಳ್ತಾರಲ್ಲ, ಇದು ಕಾಂಪ್ಲಿಮೆಂಟ್ ಅಂತ ತಗೋಬೇಕು ಕಾಂಗ್ರೆಸ್ನವರು. ಕಾಂಪ್ಲಿಮೆಂಟ್, ಎಸ್ ಎಸ್, ಇಂಟ್ರೆಸ್ಟಿಂಗ್. ಬಂಡೆ 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 ಅವ್ರು ಹೇಳಿದಾರಲ್ಲ. ಆದರೆ ನಾನು ವಿಧಾನಸೌಧದ ಚಪ್ಪಡಿ ಹಾಕ್ತೀನಿ ಅಂದರೆ ಅರ್ಥ ಆಯ್ತಲ್ಲ, ನೀವೆಲ್ಲ ಹತ್ಕೊಂಡೋಗಿ ಬೇಕಾದರೆ ಮಾರಿದ್ರೆ ಬಂಡೆ ಕಸುಬು ನಾನು ತೋರಿಸ್ತೀನಿ ಅಂತಲೇ ಹೇಳಿರೋದು. ಈಗ ತೋರಿಸ್ತಾ ಇದ್ದಾರೆ. ಅದು ಚಪ್ಪಡಿ ಆಗಿದ್ದಾಯಿತು, ಮಾತು ಅವಾಗ ಆಯ್ತಲ್ಲ. ಯಾವಾಗ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗೋಕ್ಕೆ 2 ದಿನ ಮುಂಚೆ
ಚಪ್ಪಡಿ ಆದರು ಅವರು ವಿಧಾನಸೌಧಕ್ಕೆ. ಈಗ ಅವರ ಶನಿ ಸ್ಟ್ರಾಂಗ್ ಆಗಿರೋದ್ರಿಂದ ಓದ್ ಕಿತ್ಕೊಳೋ ಅಂತ ಧೈರ್ಯ ಕೊಟ್ಟಿದ್ದಾನೆ, ಆಗ್ಬೋದು. ನಿಮ್ಮ ಜ್ಯೋತಿಷಿ ಯಾರು? ಆ? ನಿಮ್ಮ ಜೊತೆ ನೋಡಿ, ನಾನು ಫಸ್ಟ್ ಹೇಳಿದೆ, ನಾನು ಜ್ಯೋತಿಷ್ಯ ಏನು ನಂಬಲ್ಲ ನಾನು. ಅಲ್ಲ, ನಾನೇನ್ ನೀವು ಶನಿ ಜ್ಯೋತಿಷ್ಯ ಸ್ಟ್ರಾಂಗ್ ಆದ್ರೆ ನಂಬಲ್ಲ. ಏನೇನಾಗುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ನೋಡಿ ನನಗೆ ಕೇಳಿಸ್ಕೊಂಡು ಹಂಗೆ ಅನ್ನಿಸ್ತೀವಿ. ಅವರು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಡಿ ಕೆ ಅವರು ರೆಗ್ಯುಲರ್ ವಾರಕ್ಕೊಂದ್ಸರಿ ಬರೋದು. ಆ ಏನಕ್ಕೆ? ಜ್ಯೋತಿಷಿ ಇರೋದು ಅಲ್ಲೇ ನನ್ನ ಪದ್ಮನಾಭನಗರದಲ್ಲೇ. ಓಕೆ ಓಕೆ ಓಕೆ. ಸೊ ನಿಮ್ಮಲ್ಲೇ ಬಂದು ಜ್ಯೋತಿಷ್ಯ ಕೇಳ್ತಾರೆ. ವಾರಕ್ಕೊಂದ್ಸರಿ ಅವರು ಬೇರೆ ಇದೇನು ಕೆಲಸ ಪ್ರಾಮುಖ್ಯತೆ ಇದೆಯೋ ಗೊತ್ತಿಲ್ಲ, ವಾರಕ್ಕೊಂದ್ಸರಿ ಜ್ಯೋತಿಷ್ಯ ಅಂತ ಕೇಳ್ತಾರೆ, ಅದ್ರ ಪ್ರಕಾರ ನಡ್ಕೊಳ್ತಾರೆ. ನಂಬಿಕೆ ಇದೆ ಅವ್ರದ್ದು ಆ ಜ್ಯೋತಿಷ್ಯದ ಮೇಲೆ. ಅದು ಕೂಡ ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ. ಬಟ್ ಆ ವಿಷಯದಲ್ಲಿ ನಾನು ಡಿ ಕೆ ಅವ್ರನ್ನ ಮೆಚ್ಕೋತೀನಿ. ಉಳಿದವರೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೊರಗಡೆ ಎಲ್ಲ ಮಾತಾಡಿ ಕದ್ದು ಮುಚ್ಚಿ ಹೋಗ್ತಾರೆ, ಪೂಜೆ ಮಾಡಿಸ್ತಾರೆ, ಜ್ಯೋತಿಷ್ಯ ಹತ್ರ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅನ್ಅಪೊಲೊಜೆಟಿಕ್ ಹಿಂದೂ ಅವರು. ಹೌದ್ರಿ, ನಾನು ಮಾಡ್ತೀನಿ, ನಾನು ದೈವಭಕ್ತ, ಸೋ ವಾಟ್ ಅಂತ. ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಈಗ ಕಾಂಗ್ರೆಸ್ ಅವ್ರಿಗೆ ಈ ಹಿಂದೂ ಬ್ರ್ಯಾಂಡಲ್ಲಿ ಹೋಗ್ಬಿಟ್ರೆ, ಡಿ ಕೆ ಶಿವಕುಮಾರ್ ಹಿಂದೂ ಬ್ರ್ಯಾಂಡಲ್ಲಿ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ನುಂಗ್ಲಾರ್ದ ತುತ್ತಾಗ್ಬಿಟ್ಟಿದೆ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನುಂಗ್ಲಾರ್ದ ತುತ್ತು ಇದು. ಹೇಳಿದ್ರೆ ಹಿಂದೂಗಳು ವಿರೋಧಿ ಆತೀರಿ, ಹೇಳಲಿಲ್ಲ ಅಂದರೆ ನಮಗೆ ಈ ಮುಸ್ಲಿಮರ ಪ್ರಾಬ್ಲಮ್ ಶುರುವಾಗ್ತೈತೆ. ಆ ಡೋಲಾಮಾನದಲ್ಲಿ ಕಾಂಗ್ರೆಸ್ ಅವರು ಅತಂತ್ರ ಆಗ್ಬಿಟ್ಟಿದ್ದಾರೆ, ಅತಂತ್ರದ ಸ್ಥಿತಿಯಲ್ಲಿದ್ದಾರೆ. ಟೀಕೆನೂ ಮಾಡ್ತಾ ಇಲ್ಲ, ಸಪೋರ್ಟು ಮಾಡ್ತಾ ಇಲ್ಲ. ಆಯ್ತು, ಈಗ ನೀವು ಹೇಳೋ ಪ್ರಕಾರ ಒಪ್ಪಂದ ಆಗಿದೆ ಆವತ್ತೇ ಅನ್ನೋದಾದರೆ ಸಿದ್ದರಾಮಯ್ಯನವರು ಒಪ್ಪಂದದ ಪ್ರಕಾರ ಬಿಟ್ಕೊಡ್ತಾರೆ, ಗಲಾಟೆ ಏನಾಗೋದಿಲ್ಲ. ಈಗ ಮಹಾರಾಷ್ಟ್ರದ ಮಧ್ಯಪ್ರದೇಶದಲ್ಲಿ ಒಪ್ಪಂದ ಆಯಿತು ಹಿಂದೆ, ಕಾಂಗ್ರೆಸ್ಸಲ್ಲಿ ಬಿಟ್ಕೊಟ್ರ? ಅಲ್ಲಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಬಿಟ್ಕೊಟ್ಟಿಲ್ಲ. ರಾಜಸ್ಥಾನದಲ್ಲಿ ಒಪ್ಪಂದ ಆಗಿತ್ತು, ಅಶೋಕ್ ಗೆಹ್ಲೋಟ್ ಬಿಟ್ಕೊಟ್ರ? ಬಿಟ್ಕೊಟ್ಟಿಲ್ಲ. ಸೀಟ್ ಕೂತ್ಕೊಳ್ಳೋವರೆಗೂ ಯಾರೆಲ್ಲರೂ ಎಸ್ ಸೀಟ್ ಕೂತ್ಕೊಂಡ್ಮೇಲೆ ಸೀಟಿನ ಪ್ರಭಾವ ಇರ್ತದೆ, ಮಹಿಮೆ ಅಂತ ಹೇಳ್ತಾರಲ್ಲ. ಈಗ ನಾನು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಕೂತಿದ್ದೀನಿ, ಮಹಿಮೆ ಅದು ಒಂದು. ಅಲ್ಲಿ ಕೂತ್ಕೊಂಡಾಗ ಇದು ಇರ್ತೈತೆ, ಜೋಶ್ ಇರ್ತೈತೆ. ಮುಖ್ಯಮಂತ್ರಿ ಸ್ಥಾನದಾಗ ಕೂತ್ಕೊಂಡಾಗ ಅದರದ್ದೇ ಬೇರೆ ಇದಿರ್ತತೆ, ಹೋಮ್ ಮಿನಿಸ್ಟ್ರ್ ಕೂತ್ಕೊಂಡಾಗ ಅದರದ್ದೇ ಬೇರೆ ಇರ್ತತೆ. ಅದು ಸ್ಥಳ ಮಹಿಮೆ. ಈ ರಾಮ ಲಕ್ಷ್ಮಣ ಬರ್ತಾ ಇರಬೇಕಾದ್ರೆ ಈ ಚಿಕ್ಕಬಣ್ಣಾವರ ಅಂತ ಎಲ್ಲ ಬಣವಾರದ ಹತ್ರ ಅಂತೆ, ಆ ನೆಲಕ್ಕೆ ಬಂತ ಅಲ್ಲಿ ನಿಂತ್ಕೊಂಡ ತಕ್ಷಣ ಆ ಲಕ್ಷ್ಮಣ ಅಲ್ಲಿವರೆಗೂ ಕರೆಕ್ಟಾಗಿ ರಾಮಂದು ಬಿಲ್ಲೆಲ್ಲ ಹಿಡ್ಕೊಂಬರ್ತಾ ಇದ್ದಂತೆ. ಅಲ್ಲಿ ಬಂದ ತಕ್ಷಣ ಕೇಳೋದಂತೆ, ಏನು ನಿನ್ನ ಬಿಲ್ ನಾನು ಯಾಕೆ ಹಿಡ್ಕೊಂಬರ್ಬೇಕು, ತಗೋ ಅಂತ ಹೇಳದಂತೆ. ಅದಕ್ಕೆ ರಾಮ ಏನು ಮಾತಾಡಿಲ್ಲ, ಆಯ್ತಪ್ಪ ಕೊಡು ಅಂತ ಎತ್ಕೊಂಬಂದಂತೆ. ಆ ಜಾಗ ಬಿಟ್ಟು ಮುಂದಕ್ಕೆ ಹೋದಂತೆ, ಇನ್ನೊಂದು 2 ಕಿಲೋಮೀಟ್ರ್ ಹೋದ ತಕ್ಷಣ ಲಕ್ಷ್ಮಣ ಕೇಳಿದಂತೆ, ಬಿಲ್ ನೀನು ಯಾಕೆ ಹಿಡ್ಕೊಂಡಿದ್ಯಾ, ಕೊಡು ಅಂದಂತೆ. ರಾಮನ್ ಗೊತ್ತಿತ್ತು ಸ್ಥಳದ ಮಹಿಮೆ ಅಂತ. ಹಂಗೆ ಡಿ ಕೆ ಮಹಿಮೆ ಈಗ ಕರ್ನಾಟಕದಲ್ಲಿ ನಡೀತಾ ಇರೋದು, ಡಿ ಕೆ ಮಹಿಮೆ ಈಗ. ಎಸ್ ಸರ್ ನಮಸ್ಕಾರ, ಸಂತೋಷ್ ರೆಡ್ಡಿ, ಬಿಜೆಪಿ ಕಾರ್ಯಕರ್ತ. ಈಗ ತಾನೇ ಡಿ ಕೆ ಶಿ ಅವ್ರ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನ ರಸವತ್ತಾಗಿ ಮೆಚ್ಚುಗೆ. ರಸವತ್ತಾಗಿ ಮಾತಾಡಿದ್ರಿ. ಮೆಚ್ಚುಗೆನಾ ಹೇಳಿ? ಅಂದ್ರೆ ಶನಿ ಪ್ರಭಾವದಿಂದ ಮೆಚ್ಚುಗೆನಾ? ಅದು ಶನಿ ಪ್ರಭಾವದಿಂದ ಡಿ ಕೆ ಶಿ ಅವರ ಶಕ್ತಿ ಒಂದು ಹುಮ್ಮಸ್ಸು ಜಾಸ್ತಿ ಆಗಿದೆ ಅಂತ, ದ್ವಿಗುಣ ಆಗಿದೆ ಅಂತ. ಅದೇ ರೀತಿ ಬಿಜೆಪಿಗೆ ಶನಿ ಪ್ರಭಾವ ಯಾವಾಗ ಶುರುವಾಗುತ್ತೆ? ಅಲ್ಲಲ್ಲ, ಈಗ ಅದೇ ಪಾಯಿಂಟಿಗೆ ಬರ್ತೀನಿ ನಾನು. ನಮ್ಮ ಪಕ್ಷದ ಯತ್ನಾಳ್ ಅವರೇ ಯಾವ ಗ್ರಹಗತಿಗಳು ಚೆನ್ನಾಗಿದೆ ಅಂದರೆ ರಾಜಾರೋಷ ಹೇಳ್ತಾರೆ, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೇ ತೀರ್ತೀನಿ ಅಂತ. ಯಾಕೆ ಶೋಕಾಸ್ ಲೆಟರ್ ಕೊಟ್ಟರು? ಶೋಕಾಸ್ ಲೆಟರ್ ಕೊಟ್ಟರಿಗೂ ಮರ್ಯಾದೆ ಕೊಡಲಿಲ್ಲ ಅವರು, ರಾಷ್ಟ್ರೀಯ ನಾಯಕರಿಗೂ ಮರ್ಯಾದೆ ಇಲ್ಲ. ಏಕವಚನದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ನಿಂದನೆ ಮಾಡ್ತಾರೆ. ಯಾಕೆ ರಾಜ್ಯಾಧ್ಯಕ್ಷರ ಪರವಾಗಿ ಹಿರಿಯ ನಾಯಕರು ನಿಲ್ತಾ ಇಲ್ಲ, ಯತ್ನಾಳ್ ಅವ್ರನ್ನ ಕಟ್ಟಿ ಹಾಕಲು ಸಾಧ್ಯವಾಗ್ತಿಲ್ಲ? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಪ್ರಶ್ನೆ ನೇರವಾಗಿ ಮಾಡ್ತಾ ಇದ್ದೀನಿ. ಕರೆಕ್ಟು, ಪ್ರಶ್ನೆ ಕರೆಕ್ಟಾಗಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನಮ್ಮನ್ನು ಡೆಲ್ಲಿಯವರು ಕರೆಸಿ ಮಾತಾಡಿ ಯಾವುದೇ ವಿಚಾರವಾಗಿ ನೀವು ಮಾತಾಡಬಾರ್ದು ಯಾರ ಪರವಾಗಿ ಅಂತ ಹೇಳಿರೋದ್ರಿಂದ ನಾವು ಡೆಲ್ಲಿಯವರು ಏನು ಹೇಳ್ತಾರೆ ಅಂತ ಕೇಳೋಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಅವರು ಪ್ರತಿ 15 ದಿನ ಅಂತ ಹೇಳ್ತಾಯಿದ್ರು, ಬಟ್ 15 ದಿನ ಮುಂದೆ ಹೋಗ್ತಾ ಇದೆ. ಅದು ನಮಗೂ ಕೂಡ ಸ್ವಲ್ಪ ಬೇಜಾರಿದೆ. ಆದರೆ ಡೆಲ್ಲಿಯವರು ನೀವು ಯಾವುದೇ ಪರವಾಗಿ ಮಾತಾಡಬಾರ್ದು ಅಂತ ಹೇಳಿರೋದ್ರಿಂದ ನಾವು ಸುಮ್ಮನೆ ಇದ್ದೀರಷ್ಟೇ. ನಾವು ತೀರ್ಮಾನ ಮಾಡ್ತೀರಿ, ನಾವು ಏನು ಮಾಡಬೇಕು ಅನ್ನೋದು ನಾವು ಡಿಸಿಷನ್ ಮಾಡ್ತೀರಿ. ನಾನು ಯಾರ್ಯಾರ ಗಮನಕ್ಕೆ ತರಬೇಕು ಅದನ್ನೆಲ್ಲವನ್ನು ತಂದಿದ್ದೀನಿ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಹೇಳಿದ್ದಾರೆ. ನಾನು ಡೆಲ್ಲಿಯಲ್ಲಿ ಅವ್ರ ಚೇಂಬರಲ್ಲೇ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ.
ನಿಮ್ಮ ಪ್ರಕಾರ ಎಷ್ಟು ದಿನ ಆಗುತ್ತೆ ಈ ಒಂದು? ನಾನು ಹೇಳಿದ್ನಲ್ಲ 15 ನಮ್ಗೆ ಹೋದಾಗ ಒಂದು 15 ದಿನ ಅಂತ ಹೇಳಿದ್ರು ಅವ್ರು. 15 ದಿನ ಹೋಗಿ ಭಾಳ ದಿನ ಆಗೋಯ್ತು. ಯಾಕಂದ್ರೆ ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರು ಈಗ. ಅಲ್ಲಲ್ಲ, ಈಗ ಅವ್ರದ್ದು ಎಲೆಕ್ಷನ್ಸ್ ಇತ್ತು, ಎಲ್ಲ ಮುಗ್ದಿದೆ. ಮುಖ್ಯಮಂತ್ರಿ ಘೋಷಣೆ ಆಗಬೇಕಾಯಿತು, ಆಗಿದೆ. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದ್ದು ಅದೇನು ನಡೆಯುತ್ತೆ, ಅದು ಎಲೆಕ್ಷನ್ ಮಾಡಬೇಕು, ಅದನ್ನು ಮಾಡ್ತಾರೆ ಮೋಸ್ಟ್ಲಿ. ಈ ಸಂದರ್ಭದಲ್ಲಿ ಈಗ ನನಗನ್ಸ್ತೈತೆ ನಾಳೆನೂ ಕೂಡ ಬರ್ತಾ ಇದ್ದಾರೆ ಅಮಿತ್ ಶಾ ಅವರು ಬೆಂಗಳೂರಿಗೆ, ಬೇರೆ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇದ್ದಾರೆ. ಸೊ ಮತ್ತೊಂದು ಸರಿ ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಲ್ಲ ಹಿರಿಯ ನಾಯಕರು ನಮ್ಮ ಅಧ್ಯಕ್ಷರ ಪರವಾಗಿ ನಿಂತಿದ್ದೀರಾ ನೋಡಿ, ನಾವು ಪ್ರತ್ಯಕ್ಷವಾಗಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಯಾರ ಪರವಾಗಿ ಅಂತಲ್ಲ, ನಾನು ಪಾರ್ಟಿ ಪರವಾಗಿ. ನಮ್ಮ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳ್ತಾರೋ ಅದು ನಮಗೆ ವೇದ ವಾಕ್ಯ. ಅಂದ್ರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತೆ? ಅಲ್ಲ, ನಾನು ನೋಡಿ, ಬದಲಾವಣೆ ಆಗೋದು ಬಿಡೋದು ಅದು ಪಾರ್ಟಿಯ ನಮ್ಮ ನ್ಯಾಷನಲ್ ಲೀಡರ್ಗೆ ಸಂಬಂಧಪಟ್ಟಿದ್ದು, ನಾನು ಮಾಡೋದಲ್ಲ. ನಾನು ಇದ್ದಿದ್ರೆ ನೀವು ಪ್ರಶ್ನೆ ಹೇಳಿದ್ರೆ ನಾನು ಉತ್ತರ ಹೇಳ್ಬಿಡ್ತಾ ಇದ್ದೆ. ಅದು ಬಾಲ್ ನನ್ನ ಮುಂದೆ ಇಲ್ಲ. ನನಗೆ ನೀವು ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಪೋಸಿಷನ್ ಲೀಡ್ರಾಗಿ ಸಮರ್ಥವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ವಿಶ್ವಾಸ ನನಗಿದೆ. ಜನಕ್ಕೆ ಹೇಗಿದೆಯೋ ಅನ್ನೋ ಗೊತ್ತಿಲ್ಲ ಇನ್ನು ನನಗೆ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಅಗ್ರೆಸಿವ್ ಆಗಿ ಸರ್ಕಾರವನ್ನು ಎಲ್ಲೆಲ್ಲಿ ಇಕ್ಕಟ್ಟಿಗೆ ಸಿಗ್ಬೋದು ಅಲ್ಲೆಲ್ಲ ಸಿಕ್ಸಿದ್ದೀರಿ ನಾವು. ಸರ್ಕಾರ ವಿಧಾನಸಭೆ ಅಧಿವೇಶನ ನಡೆಯೋಕ್ಕೆ ನೆನ್ನೆನೂ ಕೂಡ ನಾನು ಇದು ಮಾತಾಡಿದೆ, KPSC ಬಗ್ಗೆ ಮಾತಾಡಿದೆ. ಇವತ್ತೂ ಕೂಡ ನಾನು DK ಶಿವಕುಮಾರ್ ನಟ್ಟು ಬೋಲ್ಟ್ ಎಲ್ಲ ಹೇಳಿದ್ದೀನಿ, ನಟ್ಟು ಬೋಲ್ಟ್ಗಳನ್ನ ಹೇಳಿದ್ದೀನಲ್ಲ, ನಿನ್ನ ಭಾಷೆ ಸರಿ ಇಲ್ಲ, ನಿಂದು ಏನು ಸರ್ವಾಧಿಕಾರಿ ಭಾಷೆನ ಅಂತ ಎಲ್ಲ ಪ್ರಶ್ನೆ ಮಾಡಿದ್ದೀನಿ ಇವತ್ತು. ಅದರಿಂದ ಎಲ್ಲೆಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ ಆ್ಯಸ್ ಅಪೋಸಿಷನ್ ಲೀಡ್ರು, ನಾನು ಅದನ್ನು ಉಪಯೋಗ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಇನ್ನಷ್ಟು ಸಮರ್ಥವಾಗಿ ಮಾಡಬೇಕು, ಇನ್ನಷ್ಟು ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅನ್ನೋದು ಈ ವಿಶ್ವಾಸ ಇದೆ ನನಗೆ. ಮಾಡ್ತೀನಿ. ನಮ್ಮ ಪಾರ್ಟಿಯಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಎಲ್ಲ ಸರ್ ಮಾಡ್ಕೊಬೇಕು, ಮಾಡ್ತೀರಿ ಅದನ್ನು, ಆದಷ್ಟು ಶೀಘ್ರ ಆಗ್ತೈತೆ. ಈ ಪ್ರಶ್ನೆಯಿಂದ ನನಗೆ ಅರ್ಥ ಆಗಿದ್ದು ಒಂದೇನೆಂದರೆ, ನಾಯಕರುಗಳ ಮಧ್ಯದ ಮನಸ್ತಾಪವನ್ನು ವರಿಷ್ಠರಾದವರು ಆದಷ್ಟು ಬೇಗ ಬಗೆಹರಿಸದೇ ಹೋದರೆ ಅದು ಕಾರ್ಯಕರ್ತರ ಮಟ್ಟಕ್ಕೂ ಪೆನೆಟ್ರೇಟ್ ಆಗುತ್ತೆ. ಕಾರ್ಯಕರ್ತರಲ್ಲೂ ಈಗ ವಿಜೇಂದ್ರ ಬಣ, ಯತ್ನಾಳ್ ಬಣ ಅಂತಾಗಿದ್ದಾವೆ, ಕಾರ್ಯಕರ್ತರಲ್ಲಾಗಿದ್ದಾವೆ. ಅಲ್ಲ, ಕಾರ್ಯಕರ್ತರಿಗೆ ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಎಸ್, ಹೋಗ್ಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಡೆಲ್ಲಿಯವರು ಆದಷ್ಟು ನಾಳೆನೂ ಬರ್ತಾ ಇದ್ದಾರೆ, ನೋಡೋಣ, ಮಾತಾಡೋಕ್ಕೆ ಅವಕಾಶ ಆದರೆ ನಾಳೆನೇ ಮಾತಾಡ್ತೀನಿ. ಕಾಲೇಜ್ಗಾರು ಓದಿದ್ರೆ ಇಲ್ಲ ಹಿಂಗೆ. ನನ್ನ ಹೆಂಡತಿ ಅವು ಮಲಗಿದ್ಲು, ನಾನು ಓದ್ತಾ ಇರೋದು ಗೊತ್ತಿಲ್ಲ ಅವ್ರಿಗೆ, ನಾನು ಓದ್ತಾ ಇದ್ದೀನಲ್ಲ, ರಾತ್ರಿ 3 ಗಂಟೆಗೆ ಎದ್ದು ಬರ್ತಾ ಇದ್ದಾರೆ. ಏನು ರೀ ಓದ್ತಾ ಇದ್ದೀರಾ ಅಂತಂದರು. ನಮ್ಮ ಬೆಳಗ್ಗೆ ನಂದು ಎಕ್ಸಾಮ್ ಆಯ್ತಲ್ಲ ಅಂತಂದು. ಅಲ್ಲ ರೀ, ನೀವು ಓದಿದ್ರೆ ಡಾಕ್ಟ್ರು ಇಂಜಿನಿಯರ್ ಆಗ್ಬಿಡ್ತಾ ಇದ್ರಿ, ಈ ಪಾಡೇ ಇರ್ತಾ ಇರಲಿಲ್ಲ ನಿನಗೆ ಅದು. ಓದಿಲ್ಲ ನಾನು, ಬರೀ ಸಿನಿಮಾ ನೋಡ್ಕೊಂಡಿದ್ದೆ ನಾನು. ಈಗ ನನಗೆ ಸಿನಿಮಾ ತೋರಿಸ್ತಾವ್ರೆ. ನಾನು ಯಾವ ವಿಚಾರಕ್ಕೆ ಬಂದೆ ಆದರೆ ನೀವು ಹಿಂದೂ ಸಂಘಟನೆಗಳನ್ನು ಪೀಡಿಸ್ತಾ ಇದೆ ಸರ್ಕಾರ ಅಂದರು. ನಾನಂದು ಈ ರಾಜ್ಯ ಸುಭಿಕ್ಷವಾಗಿದೆಯಲ್ಲ, ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ. ಅದಕ್ಕೆ ಕಾಂಗ್ರೆಸ್ ಅವರು ಗವರ್ನರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ 5 ಗ್ಯಾರಂಟಿ ಏನಿದೆ, ಈ ಗ್ಯಾರಂಟಿ ವಿಶ್ವಕ್ಕೆ ಮಾಡೆಲ್, ವಿಶ್ವದಲ್ಲಿ ದ ಬೆಸ್ಟ್ ಈಸ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ನನಗೆ ತಲೆ ಕೆಟ್ಟೋಯ್ತು. ಈ ಎಲ್ಲರೂ ಡಾಕ್ಟ್ರೇಟ್ಗಳು ತಗೊತಾರೆ ಕೆಲವರೆಲ್ಲ, ನನಗೆ ಗೊತ್ತಿಲ್ಲ, ಯಾರೋ ಬೈಕೊಂಬೇಡಿ ಯಾರನ್ನು, ನೀನು ನಾನು ತಗೊಂಡಿದ್ದಂಗಿಲ್ಲ, ತಗೊಂಡಿಲ್ಲ ಡಾಕ್ಟ್ರೇಟ್. ನನಗೂ ಗೊತ್ತಿರಲ್ಲ ಅವ್ರು ಡಾಕ್ಟ್ರ್ ಯಾವಾಗಾದರು ಅಂತ ನನಗೆ ಗೊತ್ತಿರಲ್ಲ. ಯಾರು ಕೊಡ್ತೀನಿ ಅಂದ್ರೆ ಹುಷಾರನ್ನ ಎಚ್ಚರಿಕೆ ಕೊಟ್ಟಿದ್ದೀನಿ ಅವರಿಗೆ. ಗೌರವ ಯಾವುದೋ ಒಂದು ಹಾಲಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಅವರು ಮೀಟಿಂಗ್, ಅವ್ರ ಕಡೆ ಕರೀತಾರೆ, ಒಂದು 300 ಜನನ, ನಮ್ಮನ್ನು ಕರೀತಾರೆ. ಓಕೆ, ಅಲ್ಲಿ ಯಾವುದೋ ಒಬ್ಬ ಬರ್ತಾನೆ, ಅವ್ರಿಗೆ ಡಾಕ್ಟ್ರೇಟು ಕೊಟ್ಬಿಟ್ಟು ಹೋಗ್ತಾನೆ. ಅವನು, ನಾನು ಹೇಳ್ದೆ, ಲೇ ನೀನು 6ನೇ ಕ್ಲಾಸ್ ಪಾಸ್ ಆಗಿಲ್ಲಲ್ಲೋ, ಹೆಂಗೋ ಡಾಕ್ಟ್ರೇಟು ಅಂದೆ. ಅಣ್ಣ 3 ಲಕ್ಷ ಅಣ್ಣ ಅಂತ. ನಾನು ಅದಕ್ಕೆ ಹುಡುಕಿದೆ ಇದನ್ನು, ಈ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಬೆಸ್ಟ್ ಅವಾರ್ಡ್ ಬಂತು ಅಂತ. ಗ್ರಾಮಿ ಅವಾರ್ಡು, ಪಾಲಿಕೆ ಪ್ರಶಸ್ತಿನೋ ಹುಡುಕಿದೆ ನಾನು. ಹೇಳಿದ್ರಲ್ಲ ನಮ್ಮ ನಾಯಕರು, ಸ್ವಲ್ಪ ರಿಸರ್ಚ್ ಮಾಡಬೇಕು ಇನ್ನೂ ಮುಂದೆ ಅಂತ. ನಾನು ರಾತ್ರಿ ಎಲ್ಲ ಕೂತ್ಕೊಂಡು ರಿಸರ್ಚ್ ಮಾಡಿದೆ. ಅವನು ಹುಡುಕಿದೆ ಇದರಲ್ಲಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಇವನು ವೈಸ್ ಚಾನ್ಸಲರ ಅಂದೆ, ಅಲ್ಲ ಇವನು ಹುಡುಕಿದೆ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಾ, ಅಲ್ಲ ಹುಡುಕಿದೆ. ಬೇಡ ಹೋಗ್ಲಿ ಪ್ರೊಫೆಸರ, ಅಲ್ಲ ಹುಡುಕಿದೆ, ಎಲ್ಲೂ ಸಿಕ್ಕಿಲ್ಲ ಅವನು. ಅಲ್ಲ ಇವನು ಸಿಕ್ಕಿಲ್ಲ ಹೆಂಗಪ್ಪ ಅಂತ. ಅವನದು ಇದಕ್ಕೆ ಹೋದೆ ನಾನು, ಅವನ್ನ ಏನೋ ವೆಬ್ಸೈಟ್ಗೆ ಹೋದೆ. ಅವನು ವೆಬ್ಸೈಟ್ಗೆ ಹೋದರೆ ಅವನು ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದ ಅವನ ವೆಬ್ಸೈಟಲ್ಲಿ ನಾನು ಸಿದ್ದರಾಮಯ್ಯನವರ ಮನೆಯಲ್ಲಿ ಕೆಲಸ ಮಾಡಿದ್ದೀನಿ 2000.
ಟೈಮಿಂಗ್ಸು 2 ತಿಂಗಳು ಕೆಲಸ ಮಾಡವನೆ. ಎಲ್ಲಿ? ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಸಂಬಳ ತಗೊಂಡಿದ್ದಾನೆ 2 ತಿಂಗಳು. ಆಮೇಲೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಆಫೀಸಲ್ಲಿ ಕೆಲಸ ಮಾಡಿದ್ದಾನೆ, ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾನೆ. ಯಾವಾಗ ಈ ಪ್ರಶಸ್ತಿ ಕೊಟ್ರಲ್ಲ ಈ ಸರ್ಕಾರಕ್ಕೆ ಬೆಸ್ಟ್ ಅಂತ, ಆ ಟೈಮಲ್ಲಿ ಅವ್ನು ಸಿದ್ದರಾಮಯ್ಯನ ಮನೇಲಿ ಕೆಲಸ ಮಾಡ್ತಾ ಇದ್ದ. ಪೇಮೆಂಟ್ ಗಿರಾಕಿ ಪೌಲ್ ಅಂತ ಅವನ ಹೆಸರು. ಪೌಲ್ ಕೊಟ್ಟವನೆ. ನನಗೆ ಹೇಳಿದೆ, ಅಲ್ಲ ರೀ, ಒಬ್ಬ ಮುಖ್ಯಮಂತ್ರಿ 16-15 ಬಡ್ಜೆಟ್ ಮಾಡಿದ್ದೀನಿ, ಯಾರ ಹತ್ರ ಪ್ರಶಸ್ತಿ ತಗೋಬೇಕು? ರಾಷ್ಟ್ರಪತಿ ಹತ್ರ ಹೋಗಿ ತಗೋಬೇಕು. ದಟ್ಸ್ ಅ ಗೌರವ. ಆ ಪೋಸ್ಟ್ಗೂ ಗೌರವ, ಸಿದ್ದರಾಮಯ್ಯನ ಗೌರವ. ನಿಮ್ಮ ಮನೇಲಿ ಕೆಲಸ ಮಾಡೋನ ಕೈಲಿ ನೀವು ತಗೊಂಡ್ರೆ ಪ್ರಶಸ್ತಿ ಅಂದರೆ ಏನು ಅಂತ ಅರ್ಥ? ಅದು ಲಾಗಿನ್ ಇದೆಯಲ್ಲ, ಅದು ನೀವು ಬರ್ಕೊಬೋದು. ಅದರಲ್ಲಿ ಏನು ಕಂಡೀಷನ್ ಹಾಕಿದ್ದಾನೆ ಅಂದರೆ, ನೀವು ಲಾಯರ್ ಆಗಿರಬೇಕು, ನೀವು ಸಮಾಜ ಸೇವಕರಾಗಿರಬೇಕು, ಕಾನೂನು ಮಾಡೋರು ಇರ್ಬೋದು. ಕಾನೂನು ಮಾಡೋರು ನಮ್ಮ ಮೇಲೆಗಳೆಲ್ಲ ಕಾನೂನು ಮಾಡೋರು. ಹೌದು. ನೀವು ಸಮಾಜ ಸೇವಕರೇ. ನೀವು ಅದರಲ್ಲಿ 500ರಿಂದ 700 ವರ್ಡ್ ಬರಿಬೇಕಷ್ಟೇ. ಬರೆದ್ಬಿಟ್ಟು ಮಾಡಿಬಿಟ್ರೆ ಅದು ಅಪ್ಲೋಡ್ ಆಗೋಗ್ಬಿಡ್ತತೆ. ಅದನ್ನು ಹಾಕ್ಬಿಟ್ಟು ಇವರು ಗವರ್ನರ್ ಕೈಲಿ ನಮಗೆ ಯಾವುದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರಶಸ್ತಿ ಕೊಟ್ಟಿದೆ ಅಂತ ಹಾಕ್ಕೊಂಡ್ರು. ನಾಚಿಕೆ ಆಗಲ್ವಾ ಅಂತ ಕೇಳಿದೆ ಇವತ್ತು ನಾನು. ಡಿ ಕೆ ಶಿವಕುಮಾರ್ ಬಂದಾನೆ ಕೇಳಿದೆ, ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ಮನೇಲಿ ಕೆಲಸ ಮಾಡೋನ ಕೈಲೇ ನೀವು ಪ್ರಶಸ್ತಿ ತಗೊಂಡ್ರೆ ಮಾನ ಮರ್ಯಾದೆ ಇರುತ್ತಾ ನಿಮಗೆ ಅಂತ ಕೇಳಿದ್ದೀನಿ ನಾನು ಇವತ್ತು. ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಜಾರಿಯಾದ ಕಾರಣಕ್ಕಾಗಿ ಎಲ್ಲೆಲ್ಲಿ ಕೊರತೆ ಆಗಿದೆ, ಏನೇನು ಕೊರತೆ ಆಗಿದೆ ನಿಮ್ಮ ಇಷ್ಟು ವರ್ಷದ 2 ವರ್ಷದ ಸ್ಟಡಿ ಪ್ರಕಾರ? ಎಲ್ಲ ನಿಗಮಗಳಿಗೆ ಏನು ಹಣ ಕೊಡಬೇಕಾಗಿತ್ತು ಅದರಲ್ಲಿ ಆಲ್ಮೋಸ್ಟ್ ಆಲ್ 50 to 60% ಕಟ್ ಮಾಡಿದ್ದಾರೆ ಎಲ್ಲ ನಿಗಮ. ನನಗನ್ಸುತ್ತೆ ಒಂದು 50-60 ನಿಗಮ ಇದೆ. ಅಲ್ಲಿ ಅವ್ರಿಗೆ ಲೋನ್ ಕೊಡಬೇಕಾಯಿತು, ಅವ್ರ ಪೆಟ್ಟಿ ಅಂಗಡಿ ಇಟ್ಕೊಳಕ್ಕೆ, ಹೋಟ್ಲ್ ನಡೆಸೋದಕ್ಕೆ, ಇವಕ್ಕೆಲ್ಲ ಲೋನ್ ಕೊಡಬೇಕಾಯಿತು. ಅದು ಸರ್ಕಾರದಲ್ವಾ? ನೀ ಕಟ್ಟಿಲ್ಲ ಅಂದರೂ 1 ವರ್ಷ ಕಟ್ಟಿಲ್ಲ ಅಂದರೂ ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಗ ಹಾಕೋ ಪರಿಸ್ಥಿತಿ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. 4 ವರ್ಷ 5 ವರ್ಷ ಕಟ್ಟಿಲ್ಲ ಅಂದ್ರೂ ಯಾರೂ ಇದು ಮಾಡ್ತಾ ಇರಲಿಲ್ಲ. ಇನ್ನೊಂದು ಲೋನ್ಗೆ ಹೋದಾಗ ಅದು ಕಟ್ಟು ಅನ್ನೋರು ಅಷ್ಟೇ. ನಿಮಗೂ ಗೊತ್ತಿದೆ ಅದರಲ್ಲಿ. ಇಲ್ಲ ಸಾಲ ಮನ್ನಾ ಆಗ್ತೈತೆ, ಈ ಥರದ್ದೆಲ್ಲ ಇರೋ ಬೋರ್ವೆಲ್ಗೆ ರೈತರಿಗೆ ಕೊಡ್ತೀರಿ. ಈಗ ನಾವು BJPಯವ್ರಿಗಿಂತ ನಾವು ಮುಂಚೂಣಿಯಲ್ಲಿದ್ದೀರಿ ಅಂತೇಳಿ ಅವರು ಈಗ ತೀರ್ಮಾನ ಮಾಡಿದವ್ರೆ. ತಾಲೂಕಿಗೆ ಒಂದೇ ಒಂದು ಬೋರ್ವೆಲ್ಲು, ಗಂಗಾ ಕಲ್ಯಾಣ. ಜಾಸ್ತಿ ಬೇಡ, ಒಂದು ತಗೊಳ್ಳಿ ಸಾಕು. ಒಂದು ತಗೊಳ್ಳಿ. ನೀವು BJP ಇದ್ದಾಗ 20-30 ತಗೊಂಡಿದ್ದೀರಾ, ಈಗ ಒಂದು ತಗೊಳ್ಳಿ ಸಾಕು. ಒಂದೇ ಬೋರ್ವೆಲ್ SC STಗಳಿಗೆ ಒಂದೇ ಬೋರ್ವೆಲ್ ಕೊಡೋದು. ಯಾಕಂದರೆ ಇಲ್ಲ ಹಣ, ಇಲ್ಲಿ ಪ್ರಾಬ್ಲಮ್ಮು ಹಣ ಇಲ್ಲ. ನಾನು ಮುಖ್ಯಮಂತ್ರಿನ ಕೇಳಿದ್ನಲ್ಲ ಇವತ್ತು, ಏನು ಸರ್ ಹಿಂಗೆ ಅಂತ ಹೇಳಿದ್ರೆ, ನಿಮ್ಮ ಏರಿಯಾಗೆ 250 ಕೋಟಿ ನಾನು ಫ್ರೀ ಕೊಟ್ಬಿಟ್ಟಿದ್ದೀನಲ್ಲಪ್ಪ, ಇನ್ನೆಲ್ಲಿ ನೀನು ಡೆವಲಪ್ಮೆಂಟ್ ಅಂದರೆ ನಾನೆಲ್ಲಿಂದ ತಂದು ಕೊಡಲಿ ಅಂತಾರೆ. ನೀವು ಈ ನಂಬರನ್ನು ಸಂಪರ್ಕ ಮಾಡಿ ಇಮಿಡಿಯೇಟಾಗಿ ನಿಮ್ಗೆ ಖಾತೆ ಮಾಡಿಕೊಡಲಾಗುವುದು. 12,000 ರೂಪಾಯಿ ಕೊಡಬೇಕು. 12,000 ರೂಪಾಯಿ ಕೊಡಬೇಕು. ಅವಾಂತರ ಆಗ್ಬಿಟ್ಟಿದೆ. ಈ ರಿಜಿಸ್ಟ್ರೇಷನ್ನೇ ಎಲ್ಲ ನಿಂತೋಗ್ಬಿಟ್ಟಿದೆ. BJP ಸರಿ ಇಲ್ಲ ಅಂತ ಇದ್ರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ನಿಮಗೆ ಸ್ಟ್ಯಾಂಪ್ ಡ್ಯೂಟಿನ 10% ಕಡಿಮೆ ಮಾಡಿದ್ದೆ. ನಂದೇನು ಜಮೀನು ತಗೊಳಕ್ಕೆ ನಾನು ಮಾಡಿರಲಿಲ್ಲ. 10% ಕಡಿಮೆ ಮಾಡಿದ್ದೆ. ಯಾರು ಬಡವರು ಫ್ಲ್ಯಾಟ್ ತೊಗೊಂಡ್ರೆ, 40 ಲಕ್ಷದ ಒಳಗಡೆ ಫ್ಲ್ಯಾಟ್ ತೊಗೊಂಡ್ರೆ ನಿಮ್ಗೆ 5% ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅದರಲ್ಲಿ. ಈಗ ಎಲ್ಲ 200% ಜಾಸ್ತಿ ಮಾಡಿದ್ದೀರ. ಇಷ್ಟಾದ್ರೂ ಹಾಲಿಂದು ಜಸೆ ಆಲ್ಕೋಹಾಲ್ ಮಾಡಿದ್ರಿ, ಕ್ವಾರ್ಟ್ರ್ ಹೊಡಿಯೋನಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ದರ ರೈಸ್ ಮಾಡ್ತಾ ಇದ್ದೀರಾ. ಎಲೆಕ್ಟ್ರಿಸಿಟಿ ರೈಸು, ಮೆಟ್ರೋ ರೈಸು. ಕೇಳಿದ್ರೆ ಮೆಟ್ರೋ ಏನು ಹೇಳ್ತಾರೆ, ಅದು ಕೇಂದ್ರ ಸರ್ಕಾರ ಅಂತಾರೆ. ಕೆಲವೆಲ್ಲ ತಪ್ಪು ಅಭಿಪ್ರಾಯ ತಿಳ್ಕೊಂತಾರೆ. ಕೇಂದ್ರ ಸರ್ಕಾರ ನಿಮಗೆ ಶೇರ್ ಕೊಡುತ್ತೆ ಅಷ್ಟೇ. ಇಲ್ಲಿ ಅಧಿಕಾರಿ ಯಾರು? ನಮ್ಮ IAS ಅವ್ರು ಹಾಕೋದಿಲ್ಲ ಅಧಿಕಾರಿನ, ನಮ್ಮವ್ರು ಇರೋದು ಇಲ್ಲಿ. ಎಂಟೈರ್ ಸ್ಟಾಫ್ ನಮ್ಮವರು. ಕೇಂದ್ರ ಸರ್ಕಾರ ಅವ್ರು ಶೇರ್ ಕೊಡುತ್ತೆ ಅಷ್ಟೇ. ನೀವು ಪ್ರಪೋಸಲ್ ನೀವು ಮಾಡಿರೋದು. ಈಗ ತಮಿಳ್ನಾಡವ್ರು ಯಾಕೆ ರೈಸ್ ಆಗಿಲ್ಲ? ಹೈದರಾಬಾದಲ್ಲಿ ರೈಸ್ ಆಗಿಲ್ಲ? ಬಾಂಬೆಲಿ ರೈಸ್ ಆಗಿಲ್ಲ? ಇಲ್ಲೇ ಯಾಕೆ ರೈಸ್ ಆಯಿತು? ಇಲ್ಲಿ ಹಂಗಾಗ್ಬಿಟ್ಟವ್ರೆ. ಈಗ ಹೇಳಿದ್ನಲ್ಲ DK, ಊರಿಗೊಬ್ಬಳೆ ಪದ್ಮಾವತಿ ಅಂದರೆ ಹಿಂಗೆ ಆಗೋದು ಕತೆ.
ಅಲ್ಲ, ಒಂದು ಪುಣ್ಯ 46% ರೇಸ್ ಆಗಿರೋದು. ಆ್ಯಕ್ಚುಲಿ ಪ್ರಪೋಸಲ್ ಹೋಗಿದ್ದು 106% ರೇಸ್ ಮಾಡೋದಕ್ಕೆ ಅಂತ ನಾನು ಅದನ್ನೇ ಹೇಳಿದೆ. 106% ರೇಸ್ ಮಾಡುವ ಪ್ರಪೋಸಲ್ ಕೊಟ್ರಲ್ಲ, ಕೇಂದ್ರ ಸಚಿವರು ಹೇಳಿದಾರಲ್ಲ, ಪ್ರಪೋಸಲ್ ಕಳಿಸಿ ನಾವು ಕಡಿಮೆ ಮಾಡಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿದ್ದಾರೆ. ತೇಜಸ್ವಿ ಸೂರ್ಯನೇ ಹೇಳಿದ್ದಾರೆ, ಇಮಿಡಿಯೇಟ್ 3 ಡೇಸಲ್ಲಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಚಾಲೆಂಜ್ ತಗೊಳ್ಳಿ, ಕಾಂಗ್ರೆಸ್ ಅವ್ರು ಚಾಲೆಂಜ್ ತಗೊಬೇಕು. ನಾವು ಕಳಿಸ್ತೀರಿ, ಮಾಡಿ ನೀವು ದಮ್ಮಿದ್ರೆ ಅಂತ ಕೇಳಬೇಕು. ಒಬ್ಬರು ಕೇಳಲ್ಲ. ಮೊನ್ನೆ ಯಾವುದೋ ಕಾಮೆಂಟ್ ಹಾಕಿದ್ದ, ನನಗೆ ಗೊತ್ತಿಲ್ಲ, ನಾನು ಕ್ಷಮಿಸ್ಬಿಡಿ ದಯವಿಟ್ಟು. ಗಂಡ ಕೇಳ್ತಾನೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ತಾ, ನಮ್ಮ ಅಕ್ಕನ ಮನೆಗೆ ಹಾಲಿಗೆ ಎಪ್ತಾರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಲಿಗೆ ಎಪ್ತಾರಕ್ಕೆ ಫ್ರೀ ಹಾಲಿಗೆ ಎಪ್ತಾರಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಉಪಯೋಗ ಮಾಡ್ಕೊಂಡ್ಲಿ ನಾನು ಬೇರೆ ಅಂತ ಹೇಳಲ್ಲ. ದುರುಪಯೋಗ ಆಗಬಾರ್ದು. ದುರುಪಯೋಗ. ಈಗ ನೀವು ಆಸ್ಪತ್ರೆಗೆ ಹೋಗೋರಿಗೆ ಫ್ರೀ ಮಾಡಿ, ಹೆರಿಗೆ ಹೋಗೋರಿಗೆ ಫ್ರೀ ಮಾಡಿ, ಶಾಲೆಗೆ ಹೋಗೋ ಮಕ್ಕಳಿಗೆ ಫ್ರೀ ಮಾಡಿ. ಯಾರು ಕೇಳಲ್ಲ. ನಿಮಗೆ ಆಯಿತು, ನಿಮಗೇನೋ ಹಿಂದುತ್ವದ ಬಗ್ಗೆ ಭಾಳ ಅಭಿಮಾನ ಕಾಂಗ್ರೆಸ್ ಅವ್ರಿಗೆ. ಹಿಂದೂ ಅಂದರೆ ನಾವು ಹೇಳ್ತಿರಲ್ಲ, ರಕ್ತ ನಮ್ಗೆ ಸಿಗಿದ್ರು ಹಿಂದೂ ಅಂತ ಹೇಳ್ತೀರ. ಹಂಗೆ ಮಾಡಿದ್ರೆ ಮಾಡಿ, ವರ್ಷಕ್ಕೆ 2 ಸರಿ ಎಲ್ಲ ಕುಟುಂಬಗಳಿಗೂ ವರ್ಷಕ್ಕೆ 2 ಸರಿ ಫ್ರೀ. ಧರ್ಮಸ್ಥಳ ತಿರುಪತಿ ಫ್ರೀ ಅಂತ ಮಾಡಿ. ಬೇಡ ಅಂತ ಹೇಳಿದವರು ಯಾರು? ಈ ಎಪ್ಪಿಗೆ ನೀನು ಮಜ್ಜಿಗೆ ತರಕ್ಕೆ ಒಂದು ವಿಷಯ ಸ್ಪಷ್ಟ ಆಯಿತು, ವಿಪಕ್ಷ ನಾಯಕ ರೀಲ್ಸ್ ನೋಡ್ತಾರೆ ಅಂತ. ಕರೆಕ್ಟ್ ಆದರೆ ಆರ್ ಅಶೋಕ್ ಅವ್ರ ಭವಿಷ್ಯವಾಣಿ ನಿಜ ಆಯಿತು ಅಂತ, ಸುಳ್ಳಾದರೆ ಏನಾಯ್ತು ಆರ್ ಅಶೋಕ್ ಅವರೇ, ಸುಳ್ಳಾಯಿತು ಅಂತ. ಏನು ನಿಮ್ಮ ಭವಿಷ್ಯ ಏನು? ರಾಹು ಕೇತು ಅದೇನು ನಮ್ಮ ಹಳೆ ಕಾಲದಲ್ಲಿ ಹೇಳ್ತಾರೆ, ರಾಹು ಕೇತು ಹಂಗಿರಲ್ಲ. ಎಲ್ಲ ಇದೆಯಲ್ಲ, ಹಂಗೆಲ್ಲ ಆಗ್ತಾ ಇದೆಯಲ್ಲ. ಕುಂಭಮೇಳ ಆಯ್ತಾ, ಭೇಟಿ ಮಾಡಿದ್ದಾಯ್ತಾ, ಪ್ರೈಮ್ ಮಿನಿಸ್ಟರ್ ಆಯಿತು, ಅಮಿತ್ ಶಾ ಆಯಿತು, ಅಲ್ಲೋದ್ರು. ನಾನು ಹುಟ್ಟಿದ್ದೀನಿ ಹಿಂದುವಾಗೇ ಹುಟ್ಟಿದ್ದೀನಿ, ಹಿಂದುವಾಗೇ ಸಾಯ್ತೀನಿ. ಕಾಂಗ್ರೆಸ್ ಅವರು ಖರ್ಗೆ ಅವ್ರ ಕೈ ಹೇಳಿಸಿ ನೋಡೋಣ, ರಾಹುಲ್ ಗಾಂಧಿ ಅವ್ರ ಕೈಲಿ ಹೇಳಿಸಿ ನೋಡೋಣ, ಸೋನಿಯಾ ಗಾಂಧಿ ಅವ್ರ ಕೈಲಿ ಹೇಳಿಸಿ ನೋಡೋಣ. ಬೇಡ, ನಮ್ಮ ಪ್ರಿಯಾಂಕಾ ಅವ್ರ ಕೈಲಿ ಹೇಳಿಸಿ, ಖರ್ಗೆ ಅವ್ರ ಕೈಲಿ ಹೇಳಿಸಿ. ಇಲ್ಲ, ಇದು ಗ್ರಹಣ ಆಗಕ್ಕೆ ಮುಂಚೆ ಈ ಏನೇನು ಪ್ರಕ್ರಿಯೆಗಳಾಗಬೇಕು ಅದೆಲ್ಲ ಆಗ್ತಾ ಇದೆ. ಥ್ಯಾಂಕ್ ಯು ಆರ್ ಅಶೋಕ್ ಅವರು, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ, ನನ್ನ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.